ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಸರ್ಕಾರ ಅಧಿಕಾರಕ್ಕೆ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಸಾಧನೆ ಮಾಡಿದ್ದೀವಿ ಅಂತ 3 ವರ್ಷ ಪೂರ್ಣಗೊಂಡು ಹಲವು ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೀವಿ, ಹಾಗೆ ಬಹಳಷ್ಟು ಹೇಳ್ಕೊಳ್ಳುವಂಥ ಕೆಲಸಗಳು ಮಾಡಿದ್ದೀವಿ ಅಂತೇಳಿ ತುಮಕೂರಿನಲ್ಲಿ ಇವತ್ತು ಸಾಧನಾ ಸಮಾವೇಶವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿತ್ತು. ಆದರೆ ಇದನ್ನ ಬಿಜೆಪಿ ಟೀಕೆ ಮಾಡ್ತಾ ಇದೆ. ರಾಜ್ಯಕ್ಕೆ ಏನೂ ಕೊಟ್ಟಿಲ್ಲ, ಅನುದಾನವೂ ಕೊಟ್ಟಿಲ್ಲ, ಜನರ ಜೇಬ್ ಖಾಲಿ ಮಾಡಿದ್ದಾರೆ, ಒಂದು ರಸ್ತೆ ಗುಂಡಿ ಸರಿ ಇಲ್ಲ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಶಾಲಾ ಕಾಲೇಜ್ಗಳಲ್ಲಿ ಟೀಚರ್ಸ್ಗಳಿಲ್ಲ, ಹೀಗೆ ನಾನಾ ರೀತಿಯ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇದೇ ಇವರು ಸಾಧನೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ತ್ರಿವಿಕ್ರಮ ಸಾಧನೆ ಆಗಿದೆಯಾ, ಹೌದಾ ಇಲ್ವಾ? ಇದೇ ವಿಚಾರ ಈ ಹೊತ್ತಿನ ಚದುರಂಗ ಕಾರ್ಯಕ್ರಮದ ಚರ್ಚಾ ವಿಷಯ. ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಯ್ತು. ಈ ಸಂಬಂಧ ಕಲ್ಪತರುನಾಡಲ್ಲಿ ಸಿದ್ದು ಅಬ್ಬರಿಸಿದ್ರು. ಬಟ್ ಬೆಂಗಳೂರಿನಲ್ಲಿ ವಿಜಯೇಂದ್ರ ಕೆಂಡ ಕಾರ್ತಾ ಇದ್ದಾರೆ. ಸಾಧನ ಸಮಾವೇಶದ ಬೆನ್ನಲ್ಲೇ ರಾಜ್ಯದಲ್ಲಿ ರಾಜಕೀಯ ಸಂಗ್ರಾಮ ಸೃಷ್ಟಿಯಾಗಿದೆ. ತುಮಕೂರು ವೇದಿಕೆಯಿಂದಲೇ ಕೇಂದ್ರದ ವಿರುದ್ಧ ಟಗರು ವಾಗ್ದಾಳಿ ನಡೆಸಿದ್ರು. ಕೇಂದ್ರದ ನೀಟ್ ಅಧ್ವಾನ, ಗುಜರಾತ್ ಮಾಡೆಲ್ ಧೂಳಿಪಟ ಆಗಿರೋದು, ಐತಿಹಾಸಿಕ ಸಾಧನ ಸಮಾವೇಶ ಮೂಲಕ ಕಾಂಗ್ರೆಸ್ ಪವರ್ ಶೋ ಒಂದ್ ಕಡೆ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಜನರ ದುಡ್ಡಲ್ಲಿ ಪಕ್ಷದ ಪ್ರಚಾರ ಮಾಡ್ತಿದ್ದಾರೆ. ಜೈಲುಗಳೇ ವಿಐಪಿಗಳ ಅಡ್ಡೆ ಆಗೋಗಿದೆ, ಅವರ ಪಾರ್ಟಿ ಹಬ್ಬ ಆಗ್ಬಿಟ್ಟಿದೆ ಅಂತ. ಇದೆಲ್ಲವೂ ಸಿದ್ದರಾಮಯ್ಯನವರ ಕುರ್ಚಿ ಗಿಮಿಕ್ಕು, ಒಳಸಂಚು ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಆಫೀಸ್ನಲ್ಲೇನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯಿಂದ ಚಾರ್ಜ್ ಶೀಟ್ ಕೂಡ ರಿಲೀಸ್ ಆಗಿದೆ. ಹಾಗಾದ್ರೆ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನೇನಂದ್ರು, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇದಕ್ಕೆ ಟಕ್ಕರ್ ಕೊಟ್ಟರು, ಕೌಂಟರ್ ಅಟ್ಯಾಕ್ ಮಾಡಿದ್ರು. ಏನೇನಂದ್ರು ಆ 2 ಬೈಟ್ಗಳನ್ನು ನೋಡ್ಕೊಬರೋಣ ಬನ್ನಿ. ಈ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಸುಮಾರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 48 ಅಲ್ಲ, ಡೀಸೆಲ್ ಬೆಲೆ 48 ರೂಪಾಯಿ, 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಛೇ ದಿನ್ ಅಂತ ಕರೀಬೇಕಾ? ಅಚ್ಛೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕೊಡ್ತಾ ಇರತಕ್ಕಂಥ ಕಾರಣ ಅಲ್ಲಿ ಯುದ್ಧ ನಡೀತಾ ಇದೆ. ನೀಟ್ ಪರೀಕ್ಷೆ ಆಯಿತು, ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಇದಕ್ಕೆ ಯಾರಪ್ಪ ಹೊಣೆ? ಇದಕ್ಕೆ ಹೊಣೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ. ನರೇಂದ್ರ ಮೋದಿಯವರು ಈ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ಅದು ಲೀಕ್ ಆಯಿತು. ಈಗ ಪರೀಕ್ಷೆ ಮುಂದೂಡಿದ್ದಾರೆ. ಸ್ವತಃ ಮಂತ್ರಿಗಳು ರಾಜೀನಾಮೆ ಕೊಟ್ಟರು. ಮತ್ತೊಂದು ಕಡೆ ಮೂಢ ಹಗರಣ, ತಾತ್ಕಾಲಿಕವಾಗಿ ಅವರಿಗೆ ನ್ಯಾಯಾಲಯದಿಂದ ಅವರಿಗೆ ಬಂದಿರಬಹುದು ಅವರಿಗೆ ತೀರ್ಪು. ಅದಿನ್ನೂ ಕೂಡ 14 ನಿವೇಶನಗಳು ಅವರೇ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿರುವಂಥದ್ದು. ಶಿಕ್ಷಣ ಕ್ಷೇತ್ರ ಬಹುಶಃ ಈ ತರ ಒಬ್ಬ ಶಿಕ್ಷಣ ಸಚಿವರು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ರಾಜ್ಯ ಶಿಕ್ಷಣ ನೀತಿಯನ್ನು ಕೂಡ ತರೋದಕ್ಕೆ ಸಾಧ್ಯ ಆಗಲಿಲ್ಲ.
ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿ ರಾಜ್ಯದ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಒಟ್ಟು ರಾಜ್ಯದಲ್ಲಿ ಇವತ್ತು 40,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಕೂಡ ಅದನ್ನ ಅಪಾಯಿಂಟ್ಮೆಂಟ್ ಇವತ್ತಿಗೂ ಕೂಡ ಆಗಿಲ್ಲ. ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕಾಗಿರ್ತಕ್ಕಂಥ ಗ್ರಂಥಾಲಯಗಳು ರಾಜ್ಯ ಸರ್ಕಾರದ ಎಡವಟ್ಟಿನಿಂದಾಗಿ ಸುಮಾರು 6,500 ಗ್ರಂಥಾಲಯಗಳು ಇವತ್ತು ಬಾಗಿಲು ಮುಚ್ಚಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ತುಮಕೂರಿನಲ್ಲಾದಂತಹ ಸಾಧನಾ ಸಮಾವೇಶದ ಸಿದ್ದರಾಮಯ್ಯನವರ ಭಾಷಣ. ಅದಕ್ಕೆ BY ವಿಜಯೇಂದ್ರ ಅವರು ಕೊಟ್ಟಂತಹ ಟಕ್ಕರು. ಇದು ನಿಜಕ್ಕೂ ಸಾಧನೆ ಮಾಡಿದಾರಾ ಅಥವಾ ಇಲ್ವಾ ಅನ್ನುವಂಥ ಚರ್ಚೆಯ ಜೊತೆಗೆ ಸಿದ್ದರಾಮಯ್ಯನವರ ಮಾತಾಡೋದನ್ನು ಗಮನಿಸಿದ್ರಿ. ಒಂದು 40% ಅವರ ಸಾಧನೆಗಳನ್ನು ಹೇಳ್ಕೊಳ್ತಾ ಇದ್ರಿ, ಇನ್ನು 60% ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ದೇ ಹೆಚ್ಚಾಯಿತು. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ವಾಸುದೇವ್ ಕಶ್ಯಪ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ರಾಜಕೀಯ ವಿಶ್ಲೇಷಕರಾದಂತಹ ಗಂಗಾಧರ್ ಕುಷ್ಟಗಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಮೊದಲನೇದಾಗಿ ನಿಮಗೆ ಪ್ರಶ್ನೆ ಗಂಗಾಧರ್ ಸರ್. ಈಗ ಸದ್ಯದ ಮಟ್ಟಿಗೆ ಚರ್ಚೆ ಆಗ್ತಾ ಇರೋ ವಿಷಯ, 3 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ಸಾಧನೆ ಮಾಡಿದೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇದಕ್ಕೆ ಬಿಜೆಪಿ ಟಕ್ಕರ್ ಕೊಡುತ್ತೆ. ನಿಜಕ್ಕೂ ಸಾಧನೆ ಮಾಡಿದಾರಾ ಇಲ್ವಾ ಅನ್ನುವಂಥ ಅನುಮಾನ ಹುಟ್ಟಿಸುವಂತೆ ಮಾಡುತ್ತೆ ಈ ಇಬ್ಬರ ಒಂದು ವಾಗ್ದಾಳಿಗಳು. ನೀವೇನು ಹೇಳ್ತೀರಿ ಸರ್? ಸಾಧನೆ ಏನು ಆಗಿಲ್ಲ ಅಂತ ಹೇಳಿ ಬರಲ್ಲ, ಆದ್ರೆ ಏನ್ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ, ಭಾಗಶಃ ಆಗ್ತಾ ಇದೆ. ಅದಕ್ಕೇನಪ್ಪ ದೊಡ್ಡ ಒಂದು ಪ್ರಚಾರ ಅವಶ್ಯಕತೆ ಇದ್ದಿಲ್ಲ. ಈಗಾಗಲೇ ಸಾವಿರಾರು ಕೋಟಿ ಖರ್ಚು ಮಾಡಿ ಎಲ್ಲಾ ಜಿಲ್ಲಾ ಹಳ್ಳಿಗಳ ಮಟ್ಟದಲ್ಲಿ ಈ ಎಲ್ಲ ಗ್ಯಾರಂಟಿ ಪ್ರಚಾರ ಮಾಡಲಾಗಿದೆ. ಅದನ್ನೇ ಹೇಳ್ತಾ ಇದ್ದಾರೆ ಈಗ. ಆದ್ರೆ ಯಾವ ಗ್ಯಾರಂಟಿಗೆ ಅದಕ್ಕೊಂದು ಮಿತಿ ಇದೆ ಯೋಜನೆಗಳಿಗೆ. ಅವ್ರಿಗೆ ಏನಂದ್ರೆ ಒಂದು ಜನಕಲ್ಯಾಣ ಯೋಜನೆ ಅಂತ ಇರುತ್ತೆ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಇನ್ನೂ ಮುಖ್ಯವಾಗಿ ಜನಕಲ್ಯಾಣದ ಜೊತೆಗೆ ಒಂದು ಆರ್ಥಿಕ ಅಭಿವೃದ್ಧಿ ಯೋಜನೆಗಳು ಅಂತ ಇರ್ತಾರೆ. ಆರ್ಥಿಕ ಅಭಿವೃದ್ಧಿ ಯೋಜನೆಗಳು ಅಂತ ಹೇಳಿ ಬಂದಾಗ ಇವರು ಎಲ್ಲಿ ಒಂದು ಸೋಲು ಕಂಡಿದ್ದಾರೆ, ಕಂಡಿದೆ ಯಾವ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಹೇಳಿ. ಈಗ ಮುಖ್ಯವಾಗಿ ನೋಡ್ಬೇಕಾದ್ರೆ ಇವತ್ತು ನಮಗೇನಂತಂದ್ರಪ್ಪ ಅಂದ್ರೆ ಕೃಷ್ಣೇ ನೀರು ಸಿಗ್ತಾ ಇಲ್ಲ. 200-300 TMC ಏನಂತಂದ್ರಪ್ಪ ಅಂದ್ರೆ ಆಂಧ್ರಕ್ಕೆ ಹರಿದೋಗ್ತಾ ಇದೆ, ಬೇರೆ ಬೇರೆ ಕಡೆಗೆ ಹರಿದೋಗ್ತಾ ಇದೆ. ಅದನ್ನ ಉಳಿಸ್ಕೊಳ್ಳಿಕ್ಕೆ ಕ್ರಸ್ಟ್ ಗೇಟ್ ಏನಪ್ಪಾ ಅಂದ್ರೆ ಮಾಡ್ತೀನಿ ಅಂತ ಹೇಳಿದ್ರು ಅದು ಸಾಧ್ಯ ಆಗಿಲ್ಲ. ಅದಕ್ಕೆಲ್ಲ ನಾಟಕಗಳನ್ನು ಮಾಡಿದ್ದಾರೆ. ಹಾಗೆ ಕಾವೇರಿ ಒಂದು ಸಮಸ್ಯೆ ಹಾಗೆ ಉಳಿದಿದೆ. ಅದನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಕೃಷ್ಣೆ ಕಾವೇರಿಗಳನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕಿ ಕೇಂದ್ರ ವರ್ಗದ ಮೇಲೆ ಬೂದೆ ಕೂಡಿಸ್ತಾ ಇದ್ದಾರೆ. ಆದ್ರೆ ಇದು ಸಮಗ್ರವಾಗಿ ಇವತ್ತು ಕೃಷ್ಣೆ ಕಾವೇರಿ ಯೋಜನೆಗಳು ಒಂದು ಯಶಸ್ವಿ ಆಗಿದ್ದಿದ್ರೆ ಇವತ್ತು ನಿಜವಾದ ಸಾಧನೆ ಅಂತ ಹೇಳ್ಬೋದಾಗಿತ್ತು. ಇವತ್ತು ರೈತರಿಗೆ ಸಾಧನೆ ಆಗಿಲ್ಲ. ಉತ್ತರ ಕರ್ನಾಟಕಕ್ಕೆ ಇರ್ಬೋದು, ಹಳೆ ಮೈಸೂರು ಭಾಗಕ್ಕಂತೂ ದಕ್ಷಿಣ ಕರ್ನಾಟಕಕ್ಕೆ ಇರ್ಬೋದು, ಯಾವುದೇ ರೀತಿಯಿಂದ ಏನಪ್ಪಾ ಅಂತ ರೈತರಿಗೆ ನ್ಯಾಯ ಒದಗಿಸಲಿಕ್ಕಾಗಿಲ್ಲ. ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಇರಿಗೇಷನ್ ಬೇಕು. ಹಾಗೆ ದೊಡ್ಡ ದೊಡ್ಡ ಏನಂತಂದ್ರೆ ಕೈಗಾರಿಕೆಗಳು ಏನ್ ಮಾಡಬೇಕಾಗಿತ್ತು, ಯಾವ ರೀತಿಯಲ್ಲಿ ಆಗಬೇಕಾಗಿತ್ತು, ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಾಗಿತ್ತು, ಅದರ ಬಗ್ಗೆ ಹೇಳ್ತಾ ಇಲ್ಲ ಇವತ್ತು. ಅದನ್ನ ಹೇಳ್ಬೇಕಲ್ಲ. ಇವತ್ತೇನಂತ ಇರ್ಬೇಕ್ರೆ ಅಂದ್ರೆ ಹಲವಾರು ಏನಪ್ಪ ಅಂದ್ರೆ ಹಗರಣಗಳು ಇದಾವೆ. ಬಿಜೆಪಿ ಅವರು ಹೇಳ್ತಾ ಇರ್ತಕ್ಕಂಥ ಹಗರಣಗಳು ಎಲ್ಲ ಇರ್ಬೋದು. ಬರೀ ರಾಜಕೀಯ ಉದ್ದೇಶದಿಂದ ಏನಪ್ಪ ವಿಮರ್ಶಿಸಲು ಬೇಕಾಗಿಲ್ಲ. ಇವತ್ತು ವಸ್ತುನಿಷ್ಠವಾಗಿ ನಾವು ಇವತ್ತು ಏನಪ್ಪಾ ಅಂದ್ರೆ ವಿಮರ್ಶೆಗಳನ್ನ ಮಾಡಬೇಕಾಗಿದೆ, ಆತ್ಮ ವಿಮರ್ಶೆಯನ್ನು ಮಾಡ್ಕೋಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಮಾತಾಡ್ತೀನಿ ಸರ್. 1 ಸೆಕೆಂಡ್. ರವೀಂದ್ರ ರೇಷ್ಮೆ ಸರ್, ನೀವು ಯಾವ ರೀತಿ ನೋಡ್ತೀರಿ? ಸರ್ಕಾರ ಒಂದ್ ಕಡೆ ನಾವು ಸಾಧನೆ ಮಾಡಿದೀವಿ ಅಂತ ಹೇಳ್ತಾ ಇದೆ, ಬಿಜೆಪಿ ಅದನ್ನು ಟೀಕೆ ಮಾಡ್ತಾ ಇದೆ. ಏನೂ ಸಾಧನೆ ಮಾಡಿಲ್ಲ, ಇವರ ಸಾಧನೆ ಶೂನ್ಯ, ಹಗರಣಗಳ ಸರಮಾಲೆಯೇ ಇದೆ ಇವ್ರ ಮೇಲೆ, ಜೊತೆಗೆ ಅನುದಾನದ ಕೊರತೆ ಇದೆ, ಯಾವ ಜಿಲ್ಲೆಗೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಅನುದಾನನೇ ಕೊಡ್ತಿಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಯಾವ ರೀತಿ ನೋಡ್ತೀರಿ ಸರ್? 2023ರಲ್ಲಿ 136 ಸೀಟುಗಳ ಸುಭದ್ರ ಬಹುಮತದೊಂದಿಗೆ ಬಂದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ
ಮೊದಲ ದಿನದಿಂದ ಕೂಡ ಒಂದು ರಾಜಕೀಯ ಅಭದ್ರತೆಯಿಂದ ತೊಳ್ಳಾಡ್ತಾ ಬಂದಿರೋದು ಎದ್ದು ಕಾಣ್ತಾ ಇದೆ. ಹೌದು. ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರು ನೀವು 2.5 ವರ್ಷದ ನಂತರ ಬಿಟ್ಕೊಡ್ತೀರಾ ಅಂತ ಕೇಳೋದು, ಅಥವಾ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ DCM ಅವ್ರು ಕೇಳೋದು. ಈ CM ಮತ್ತು DCMಗಳ ನಡುವಿನ ಅಧಿಕಾರ ಹಂಚಿಕೆಯ ಪ್ರಶ್ನೆ ಉದ್ದಕ್ಕೂ ಕಾಡ್ತಾ ಬಂದ್ಬಿಡ್ತೀವಿ ಸರ್ಕಾರ. ಜೊತೆಗೆ ಹಾಗಾಗಿ ಇದೊಂಥರ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಸಮ್ಮಿಶ್ರ ಸರ್ಕಾರ ತರ ಕಾಣಿಸ್ತಾ ಇತ್ತು. ಯಾಕಂದ್ರೆ ಮುಖ್ಯಮಂತ್ರಿಗಳ ಬೆಂಬಲಿಗರು ಅವ್ರ ಪರವಾಗಿ ಹೇಳಿಕೆ ಕೊಡೋದು, ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ಅವ್ರ ಪರವಾಗಿ ಹೇಳಿಕೆ ಕೊಡೋದು. ಆಮೇಲೆ ಒಬ್ಬೊಬ್ರು ಮುಹೂರ್ತ ಫಿಕ್ಸ್ ಮಾಡ್ತಾ ಹೋದ್ರು. ದೀಪಾವಳಿ ಆದ ತಕ್ಷಣ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಸಂಕ್ರಾಂತಿ ಆದ್ಮೇಲೆ ಒಂದು ಕ್ರಾಂತಿ ಆಗುತ್ತೆ, ಈಗೇನು ಮೇ 15 ಆದ್ಮೇಲೆ ಒಂದು ಕ್ರಾಂತಿ ಆಗುತ್ತೆ ಅಂತ. ಈ ಕ್ರಾಂತಿಗಳ ನಿರೀಕ್ಷೆ, ಬದಲಾವಣೆ ನಿರೀಕ್ಷೆ ಹಿಂಗಾಗ್ಬಿಟ್ಟು ಈ ಸರ್ಕಾರ ಸೆಟ್ಲೇ ಆಗಿಲ್ವೇನೋ ಅಂತ ಅನಿಸ್ತಾ ಇತ್ತು. ಆಮೇಲೆ ಇದನ್ನ ಕೂಡ ಗೆದ್ರು, ಉಪಚುನಾವಣೆ ಕೂಡ ಗೆದ್ರು. 5 ಉಪಚುನಾವಣೆ ಗೆದ್ದುಬಿಟ್ಟಿದ್ದಾರೆ. ಅಷ್ಟು ಗೆದ್ದ ಮೇಲೆ ಕೂಡ ನಿರಂತರ ಅಭದ್ರತೆ ಕಾಡ್ತಾ ಇದೆ ಅಲ್ಲ. ಕನಿಷ್ಠ ಯಾವ ಕರ್ನಾಟಕ ಮತದಾರರು ಹಿಂದಿನ ಚುನಾವಣೆ 2013ರಲ್ಲಿ ಅವ್ರಿಗೆ 172 ಸೀಟ್ ನಿಚ್ಚಳ ಬಹುಮತ ಕೊಟ್ಟಿದ್ರು. ಸುಖ ಸುಮ್ಮನೆ 7 ಜನ JDSನವರು ಪಕ್ಷಾಂತರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಮ್ಮೆಲೆ ಮುಗ್ಗಿಸ್ಬಿಟ್ರು 2018ರಲ್ಲಿ. 5 ವರ್ಷ ಒಂದು ಅನಿಶ್ಚಿತ ಸ್ಥಿತಿ ಇತ್ತು. ಅದನ್ನದಾಗ ಮತ್ತೆ ಇವ್ರಿಗೆ ಕೊಟ್ರಲ್ಲ. ಕೊಟ್ಮೇಲೆ ಈ ರಾಷ್ಟ್ರೀಯ ಪಕ್ಷವಾಗಿರೋ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಇದ್ದಕ್ಕಿದ್ದಂತೆ ತಮಿಳುನಾಡಿನ ಒಂದು ಪ್ರಾದೇಶಿಕ ಪಕ್ಷ ತರ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಸಿದ್ದರಾಮಯ್ಯನವರು ಮೊಟ್ಟ ಮೊದಲು ಬಜೆಟ್ನಲ್ಲೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತೇವೆ ಅಂತ ಅಂದ್ಬಿಟ್ಟು. ಅವಾಗ ನಂಗೆ ಆಶ್ಚರ್ಯ ಇದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು BJPಯವರು ಅಥವಾ DMKನವರು ತಂದಿದ್ದಲ್ಲ, ಅದು ಜವಾಹರ್ಲಾಲ್ ನೆಹರು ಸರ್ಕಾರವೇ ತಂದಿದ್ದು. ರಾಧಾಕೃಷ್ಣನ್ ಕಮಿಷನ್ ಫಾರ್ ಯೂನಿವರ್ಸಿಟಿ ಎಜುಕೇಶನ್, ಡಾಕ್ಟರ್ ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್ ಕಮಿಷನ್ ಫಾರ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್, ಆವತ್ತಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನೋದು ಬಂದಿತ್ತು. ಆಮೇಲೆ ಬರ್ತಾ ಬರ್ತಾ ರಾಷ್ಟ್ರೀಯ ಶಿಕ್ಷಣ ಬಂದವರು ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂತಂದ್ರು. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿಸಿದವರು ಕೂಡ ಕರ್ನಾಟಕ ಮೂಲದ ಡಾಕ್ಟರ್ ಕಸ್ತೂರಿ ರಂಗನ್ ಅವರು, ಖ್ಯಾತ ವಿಜ್ಞಾನಿ. ಆಮೇಲೆ ಇದೇ ಸರ್ಕಾರ ತಾವು ಹಿಂದಿನ ಅವಧಿಯಲ್ಲಿ ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರದ ಡ್ರಾಫ್ಟ್ ಬಂದಿತ್ತಲ್ಲ, ಅದಕ್ಕೆ ಇವರೇ ಅನುಮೋದನೆ ಕೊಟ್ಟಿದ್ರು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡಿಗೆ ಇವರೇ ಅನುಮೋದನೆ ಕೊಟ್ಟಿದ್ರು. 2ನೇ ಸಾರಿ ಬರೋಷ್ಟೊತ್ತಿಗೆ ಇವರು ಯಾಕೋ DMK ಪ್ರಭಾವ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ತೀರಾ ಇತ್ತೀಚೆಗೆ ಈ ಕಡೆ ರಾಜ್ಯ ಶಿಕ್ಷಣ ನೀತಿನೂ ಅನುಷ್ಠಾನ ಮಾಡ್ಲಿಕ್ಕಾಗಲಿಕ್ಕೆ ಸ್ಪಷ್ಟವಾಗಿ ರೂಪಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಈ ಸರ್ಕಾರದ ಮಂತ್ರಿಗಳೇ ನಡೆಸಿರೋ ಅನೇಕ ಶಾಲೆಗಳು ಅವೆಲ್ಲ CBSE ಶಾಲೆಗಳು, ಅಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದು ಅನುಷ್ಠಾನ ಆಗಲಿ 4 ವರ್ಷ 3 ವರ್ಷ ಆಗ್ತಾ ಬಂತು. ಅಲ್ಲಿ ಯಾರು ಕೇಳ್ತಾ ಇಲ್ಲ. ಈಗ ನಮಗೆ ತ್ರಿಭಾಷಾ ಸೂತ್ರ ಬೇಡ, ನಾವು ದ್ವಿಭಾಷಾ ನೀತಿಯನ್ನು ಅನುಸರಿಸ್ತೇವೆ ಅಂತ ಅದೊಂದು ಹೊರಟೆ. 3 ಲ್ಯಾಂಗ್ವೇಜ್ ಫಾರ್ಮುಲಾ ಬೇಡ, ಈ 2 ಲ್ಯಾಂಗ್ವೇಜ್ ಫಾರ್ಮುಲಾ ಮಾಡ್ತೇವೆ ಅಂತ. ಅದು ಕೂಡ ಕಾಂಗ್ರೆಸ್ದೇ ತ್ರಿಭಾಷಾ ಸೂತ್ರ ಕೂಡ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ಅನುಸರಿಸ್ತಾ ಬಂದಿದ್ರು. ಹೀಗೆ ಆರಂಭದಿಂದನೇ ಒಂಥರ ಸಂಘರ್ಷದ ಹಾದಿ ಹಿಡಿದ್ಬಿಟ್ರು. ನೀತಿ ಆಯೋಗದ ಸಭೆ ಕರೆದ್ರೆ ಮುಖ್ಯಮಂತ್ರಿಗಳು ಹೋಗೋದಿಲ್ಲ, ಅದಕ್ಕೆ ಬಾಯ್ಕಾಟ್ ಮಾಡ್ತಾರೆ. ಆಮೇಲೆ ಇದು GST ರಾಷ್ಟ್ರೀಯ ಮಂಡಳಿ ಸಭೆಗೆ ಇವರು ಆರ್ಥಿಕ ಸಚಿವರಾಗಿ ತಾವೇ ಹೋಗಲ್ಲ, ತಮ್ಮ ರಾಯಭಾರಿನ ಕಳಿಸ್ತಾರೆ. ಕೃಷ್ಣ ಬೈರೇಗೌಡರು ಈಗ ಆರ್ಥಿಕ ಸಚಿವರ ತರ ತಯಾರಾಗ್ಬಿಟ್ಟಿದ್ದಾರೆ. ಆದ್ರೆ ಸಿಗಲ್ಲ ಅವ್ರಿಗೆ, ಹಣಕಾಸು ಖಾತೆ ಇವ್ರ ಕೈಯಲ್ಲಿ ಇರುತ್ತೆ. ಆಮೇಲೆ ಗ್ಯಾರಂಟಿಗಳು ಮಾತ್ರ ಯಶಸ್ವಿಯಾಗಿ ನಾವು ಅನುಷ್ಠಾನ ಮಾಡ್ತಾ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವರು ಗ್ಯಾರಂಟಿಗಳಿಗೆ ರೋಲ್ ಮಾಡೆಲ್ ಯಾರಿದ್ರು? ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ. ಅದನ್ನ ನೋಡ್ಬಿಟ್ಟು ಅವ್ರು ಅದು ಕೊಟ್ಬಿಟ್ರಲ್ಲ. ಇವರು ದಿಲ್ಲಿ ಒಂದು ನಮಗೆ ಮಾದರಿ ಅಲ್ವೇ ಅಲ್ಲ, ಕರ್ನಾಟಕದಿಂದ ದೊಡ್ಡ ರಾಜ್ಯಕ್ಕೆ. ದಿಲ್ಲಿ ಅನ್ನೋದು ಅದು ಪೂರ್ಣ ಪ್ರಮಾಣದ ರಾಜ್ಯವೇ ಅಲ್ಲ, ಅದೊಂದು ವೈಭವೀಕೃತ ಮಹಾನಗರ ಪಾಲಿಕೆ. ಸುಮಾರು 2 ಕೋಟಿ ಜನಸಂಖ್ಯೆ ಇದೆ. ಆಮೇಲೆ ಅಲ್ಲೆಲ್ಲ 80% ಎಲ್ಲ ತೆರಿಗೆದಾರರಿದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಬಿಸಿನೆಸ್ ಮತ್ತು ಬ್ಯೂರೋಕ್ರಾಟ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್ ಮತ್ತು ಇವರು. ಆಮೇಲೆ ಅಲ್ಲಿ ಕೃಷಿ ಇಲಾಖೆ ಇಲ್ಲ, ನೀರಾವರಿ ಇಲಾಖೆ ಇಲ್ಲ, ಅರಣ್ಯ ಇಲಾಖೆ ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲ್ಲ, ಏನೂ ಇಲ್ಲ ಅಲ್ಲಿ. ಈ ರಾಜ್ಯ ಸರ್ಕಾರ ಅಂತಂದ್ರೆ ಅಷ್ಟೆಲ್ಲ ಹೊರೆ ಇದೆ. ಇಷ್ಟು ಆರ್ಥಿಕ ಹೊರೆ ಇಟ್ಕೊಂಡ್ಬಿಟ್ಟು ನಾವು ಆಗಾಗ 6 ತಿಂಗಳ ಆಚರಣೆ ಮಾಡ್ತೇವೆ. 500 ಕೋಟಿ ಉಚಿತ ಟಿಕೆಟ್ಗಳನ್ನ ಮಾರಾಟ ಮಾಡ್ಬಿಟ್ಟು ಇವತ್ತು. ಉಚಿತ ಟಿಕೆಟ್ಗಳು ಮಾರಾಟ ಅಂದ್ರೆ ಏನು? 500 ಟಿಕೆಟ್ನಷ್ಟು ಹಣ ನಷ್ಟ ಆಗಿದೆ ಅಂತ ಆಗುತ್ತೆ. ಇವತ್ತು ಅವರು ಜಾಹೀರಾತು ಹಾಕಿದ್ದಾರೆ, ಶಕ್ತಿ ಯೋಜನೆ 18,000 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀವಿ. ಆಮೇಲೆ ವಿದ್ಯುತ್ ನಿಗಮಕ್ಕೆ ಇದು ಭಾಗ್ಯ ಜ್ಯೋತಿಗೆ ನಾವು 26,000 ಕೋಟಿ ಖರ್ಚು ಮಾಡಿದ್ವಿ. ಅಷ್ಟು ನಷ್ಟ ಅನುಭವಿಸ್ತಾ ಇದಾವೆ. ಸಾರಿಗೆ ನಿಗಮ ಮತ್ತು ವಿದ್ಯುತ್ ನಿಗಮದ ಆ ನಷ್ಟವನ್ನು ಯಾರು ಭರ್ತಿ ಮಾಡ್ಕೊಡ್ಬೇಕು? ಮಾತಿದ್ರೆ ಕೇಂದ್ರ ಸರ್ಕಾರ ಕಡೆ ಸುರಕ್ಷೆ. ಆಮೇಲೆ ಇನ್ನೊಂದು ಹೊಸ ಪ್ರವೃತ್ತಿ ಏನು ಶುರು ಆಯ್ತಂದ್ರೆ, ನೀವು ಆಡಳಿತ ನಡೆಸ್ರಿ ಅಂತ ಹೇಳಿದ್ರು ಆಂದೋಲನ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟು ಜಂತರ್ ಮಂತರ್ ಹೋಗ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಇಡೀ ಸಚಿವ ಸಂಪುಟ ಶಾಸಕಾಂಗ ಪಕ್ಷ ಅಲ್ಲಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ವಿಕಾಸಸೌಧ ವಿಧಾನಸೌಧ ನಡುವಿರೋ ಗಾಂಧಿ ಪ್ರತಿಭಟನೆ ಆಗಾಗ ಹೋಗಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಪ್ರತಿಭಟನೆ ಮಾಡೋ ಅಧಿಕಾರ ಇಲ್ಲ. ಪ್ರತಿಭಟನೆ ಅಂದ್ರೆ ಸತ್ಯಾಗ್ರಹ, ಗಾಂಧೀಜಿಯವರು ಕೊಟ್ಟ ಕಾನ್ಸೆಪ್ಟ್. ಅಂದ್ರೆ ಸವಿನಯ ಕಾನೂನು ಭಂಗ. ನೀವು ಪ್ರಮಾಣವಚನ ಸ್ವೀಕರಿಸ್ತೀರಿ, ಕಾನೂನು ಸುವ್ಯವಸ್ಥೆ ಎತ್ತಿಡಿತೀವಿ, ಪ್ರಮಾಣವಚನ ಸ್ವೀಕರಿಸ್ತೀರಿ, ನಿಮ್ MLA ಹತ್ರ ಪ್ರತಿಭಟನೆ ಮಾಡಿಸಿ, ನೀವೇ ಹೋಗಿ ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ರಂಗೆ. ಸೊ ಈ ಸಂಘರ್ಷದ ಹಾದಿ ಇದೆಯಲ್ಲ, ಎಲ್ಲ ಒಂದ್ ಕಡೆ ವಿಚಲಿತ, ಇಡೀ ಸರ್ಕಾರಿ ಯಂತ್ರವನ್ನು ಒಂಥರ ವಿಚಲಿತಗೊಳಿಸ್ಬಿಟ್ಟಿದೆ. ಇದಕ್ಕೆ ಆಮೇಲೆ ಜನ ಬಯಸಿದ್ದು ಒಂದೇ ಒಂದು ಗ್ಯಾರಂಟಿ,
ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅಷ್ಟೇ ಕೇಳಿದ್ದು. ಅದು ಬಿಟ್ಟು ಇನ್ನೆಲ್ಲ ಆಗಿದೆ, ಅದು ನೋಡಿ, ಬಿಟ್ಟು ಇನ್ನೆಲ್ಲ ಆಗಿದೆ. ಯಾವ ಕರ್ನಾಟಕ ಮತ್ತವರು 2023 ಇವ್ರು 136 ಸೀಟ್ ಕೊಟ್ಟರು ಒಂದೇ ವರ್ಷದಲ್ಲಿ. ಮತ್ತೆ ಪ್ರಧಾನಮಂತ್ರಿ ಮೋದಿ ವರ್ಸಸ್ ರಾಹುಲ್ ಅಂತ ಕಂಟೆಸ್ಟ್ ಬಂದಾಗ ಅವ್ರಿಗೆ 19 ಸೀಟ್ ಕೊಟ್ಟರು NDAಗೆ, ಇವ್ರು ಬರೀ 9 ಸೀಟ್ ಕೊಟ್ಟರು. ಆಮೇಲೆ 143 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಲೀಡ್ ಬಂದ್ಬಿಡ್ತು ಈ ಲೋಕಸಭಾ ಚುನಾವಣೆ. ಯಾಕೆ ಅಂತ ಯಾರು ಬಾಯ್ ಬಿಟ್ಟು ಹೇಳಲ್ಲ, ಅದ್ರ ಬಗ್ಗೆ ಒಂದು ಆತ್ಮೀಯ ವರ್ಷ ಮಾಡ್ಕೊಂಡಿಲ್ಲ. ಒಂದೇ ವರ್ಷದಲ್ಲಿ ಯಾಕೆ ನಮ್ಮನ್ನು ಕೈ ಬಿಟ್ರು ಜನ? ಗ್ಯಾರಂಟಿ ಕೊಟ್ಟರು ಕೈ ಬಿಟ್ರಲ್ಲ ಅವರು. ಗ್ಯಾರಂಟಿಗಳೇ ಗೆಲ್ಸೋದಾಗಿದ್ರೆ ವೈಎಸ್ಆರ್ ಕಾಂಗ್ರೆಸ್ನ ಜಗನ್ ರೆಡ್ಡಿ ಸೋಲೇಬಾರ್ದಾಗಿತ್ತು, ನಿಜ, ಹೀನಾಯವಾದ ಸೋಲು ಅನುಭವಿಸಿದ್ರು. ಮಾತಾಡ್ತೀನಿ ವಸತಿ ಸರ್, ನೀವು ಯಾವ ತರ ನೋಡ್ತೀರಿ ಇದನ್ನ? ಸರ್, ಈಗ ಕರ್ನಾಟಕ ರಾಜ್ಯವನ್ನು ನಾವು ಸುಮಾರು ವರ್ಷಗಳಿಂದ ನಾವು ಅವಲೋಕಿಸ್ತಾ ಇದ್ದಾಗ ನಮ್ಮ ಕರ್ನಾಟಕ ರಾಜ್ಯ ಯಾವತ್ತು ಬಡತನದೊಳಗೆ ಆಗಲಿ ಅಥವಾ ಬೇರೆ ಬೇರೆ ಈ ಅಫ್ಘಾನಿಸ್ತಾನ, ಟರ್ಕಿಸ್ತಾನ, ಬಲೂಚಿಸ್ತಾನ್ ತರ ನಾವು ಬಡತನ ತಾಂಡ ಮಾಡ್ತಿರ್ಲಿಲ್ಲ. ಅವರವರ ಬದುಕಿನ ಮಟ್ಟ ಏನೋ ಅದು ಕೆಳಮಟ್ಟ ಆಗಿರ್ಬೋದು, ಮೇಲ್ಮಟ್ಟ ಆಗಿರ್ಬೋದು, ಬೇರೆ ಬೇರೆ ಮಟ್ಟದಲ್ಲೂ ಕೂಡ ಅವ್ರಿಗೇನು ತಿನ್ನು ಉಣ್ಣೋದಕ್ಕೇನು ಸಮಸ್ಯೆ ಇರಲಿಲ್ಲ. ಈ ಗ್ಯಾರಂಟಿ ಅನ್ನತಕ್ಕಂಥ ಪೆಡಂಭೂತ ಇದೆಯಲ್ಲ, ಇದನ್ನು ಕಳಿಸಿದ್ದು ಸಿದ್ದರಾಮಯ್ಯ ಸರ್ಕಾರ. ಸಾರ್ ಹೇಳ್ದಂಗೆನೆ ಅದು ಐಡಿಯಾನ ಎರವಲ್ ಮಾಡ್ಕೊಂಡಿರ್ಬೋದು. ಓಕೆ, ಅದನ್ನ ಮಾಡ್ಕೊಂಡು ನಾವು ಬರೀ 5 ಕೊಟ್ಟಿದ್ದೀವಿ ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ 5 ಹೇಳಿಕೆಗಳು ಬರೀ ಹೆಂಗೆ ಅಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ಆಗತ್ತೆ. ಅನ್ನದಾಸೋಹ ಬೋರ್ಡ್ ಇರುತ್ತಲ್ಲ, ಏನಂತ, ಇಲ್ಲಿ ಸಂಪೂರ್ಣವಾದ ಫುಲ್ ಮೀಲ್ಸ್ ಕೊಡ್ತೀವಿ ಅಂತ ಒಂದು ಬೋರ್ಡ್ ಇರುತ್ತೆ. ಈ ಬರೀ ದೊಣ್ಣೆ ಒಳಗೆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಕೊಡ್ತಾ ಹೋದ್ರೆ ನೀವು ಊಟ ಫುಲ್ ಮೀಲ್ಸ್ ಬಾಳೆ ಎಲೆಯಲ್ಲಿ ಊಟ ಹಾಕ್ಬೇಕು ನೀವು. ಅದು ಬಿಟ್ಬಿಟ್ಟು ಸಣ್ಣದೊಂದು ಅದು ಅಡಿಕೆ ತಟ್ಟೆ ಒಳಗೆ ಸಣ್ಣ ಪುಳಿಯೋಗರೆ, ವಾಂಗಿಬಾತ್ ಕೊಡ್ತಾ ಹೋದ್ರೆ ಅದು ಪ್ರಸಾದ ಅನ್ಸೋದಿಲ್ಲ, ಅದು ಹೊಟ್ಟೆ ತುಂಬಲ್ಲ. ಆಮೇಲೆ 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅನ್ನೋ ಅಂಕಿಅಂಶನೇ ಇಲ್ಲ. ಯಾರು ನಿಮಗೆ ಉದಾಹರಣೆಗೆ SC ಶಕ್ತಿ ಯೋಜನೆ ಎಷ್ಟು ಅದ್ರದ್ದು ತಲುಪಿರತಕ್ಕಂಥ ಅನುಪಾತ ಎಷ್ಟು, ಅದು ಏನು ಯುವ ಶಕ್ತಿ, ಕೆಲವು ಕಡೆ ಬರೀ ಬಂದಿದೆಯಾ ಅವ್ರಿಗೆ ಮೇಲ್ಪದರದಲ್ಲಿ ಮಾತ್ರ ಏರನ್ನ ಹಿಡ್ಕೊಂಡು ಅದನ್ನ ಇದು ಮಾಡ್ತಿದ್ದಾರೆ ಹೊರತು. ಈಗ ನೀಟ್ ಬಗ್ಗೆ ಮಾತಾಡಿದ್ರು ಯಾರು, ಸಿದ್ದರಾಮಯ್ಯ. ನೀಟ್ ಬಗ್ಗೆ ಸರ್ ನಮ್ಮಲ್ಲಿ ಎಷ್ಟು ಹಗರಣ ಆಗ್ಲಿಲ್ಲ. PSC ಹಗರಣ ಆಯ್ತು, ನರ್ಸಿಂಗ್ ಹಗರಣ ಆಯ್ತು, ಆಮೇಲೆ KS ಆಫೀಸರ್ ಹಗರಣಗಳಾಯ್ತು. ಯಾವ ಹಗರಣಗಳಲ್ಲಿ ಇವ್ರು ಮುಕ್ತಿ ಕೊಟ್ರು? ಎಷ್ಟು ಲಾಬಿಗಳಾಯ್ತು. ಒಂದೇ ಒಂದು ಕೊಠಡಿ ಒಳಗೆ IAS ಎಕ್ಸಾಮಿನೇಷನ್ ಮಾಡೋದಕ್ಕೆ ಸುಮಾರು ಅವ್ರ ಕಡೆ ಇರತಕ್ಕಂಥ ಬೆಟ್ಟೆಡ್ ಇಂಟ್ರೆಸ್ಟ್ ಪರ್ಸನಾಲಿಟಿಗಳು ಯಾರು ಕೂತ್ಕೊಂಡು ಎಕ್ಸಾಮ್ ಬರೆದ್ರು. ಇದಕ್ಕೇನ ಬರೀ ನಿನ್ನೊಬ್ಬರ ಮೇಲೆ ಗುಬೆ ಕೊಡ್ಸೋದಲ್ಲ. ನೀವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಅಲ್ಲ, ನೀವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ. ಹೌದು, ನಿಜ. ಏನೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಹೊರತು ಕಾಂಗ್ರೆಸ್ ಸರ್ಕಾರ ಪಕ್ಷ ಅದು ಯಾವುದೇ ಯಾರಾಗಿರ್ಲಿ. ಈಗ ನೀವು ಉದಾಹರಣೆಗೆ ತಮಿಳುನಾಡು ತಗೊಳಕ್ ಹೋದ್ರೆ ಅವನು TVK ಸರ್ಕಾರ ಅಂತ ಕರಿಯಲ್ಲ, ಅದನ್ನ ತಮಿಳುನಾಡು ಮುಖ್ಯಮಂತ್ರಿ ಅಂತ ಕರೀತಾರೆ, ತಮಿಳುನಾಡು ಸರ್ಕಾರ ಅಂತ ಕರೀತಾರೆ. ಅದು ಯಾವ ಬೇಕಾದ್ರೆ ಜೋಡಿಸ್ಕೊಳ್ಳಿ. ಇಲ್ಲಿ ಇನ್ನೊಂದೇನು ಪ್ರಮುಖವಾದ ಅಂಶ ಅಂತಂದ್ರೆ, ಇವರ ಏನು ಈ ಕ್ಯಾಬಿನೆಟ್ ಒಳಗೆ ಕೆಲವು ಜನ ಬಿಟ್ರೆ ಮಿಕ್ಕಿದ ಜನರು ಮಾಸ್ ಕಾರ್ಡೇ ಗೊತ್ತಾಗ್ತಿಲ್ಲ ನಮ್ಗೆ. ಯಾವ್ಯಾವ ಕೃಷ್ಣ ಬೈರೇಗೌಡ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ, ಕೃಷ್ಣೇಗೌಡರು ಆಕ್ಟಿವ್ ಆಗಿದ್ದಾರೆ, ಬಿಜೆಪಿ ಟ್ವೀಟ್ ಮಾಡಿದೆ ಕೃಷ್ಣೇಗೌಡರು ಏನೇನು ಅದು ಗೊತ್ತಿಲ್ಲ. ಕೃಷ್ಣೇಗೌಡರು ಆಕ್ಟಿವ್ ಆಗಿದ್ದಾರೆ, ಆಮೇಲೆ ರಾಮಲಿಂಗಾರೆಡ್ಡಿ ಆಕ್ಟಿವ್ ಆಗಿದ್ದಾರೆ, ಪಾಟೀಲ್ ಆಕ್ಟಿವ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಏನು ಆಕ್ಟಿವ್ ಆಗಿರೋದೇನು, ಒಂದ್ ಕಡೆ ಹೇಳ್ತಾರೆ ಕೃಷ್ಣಾರೆಡ್ಡಿ ಅವರು 14 ಲಕ್ಷ ಫಲಾನುಭವಿಗಳಿಗೆ ನಾವು ಖಾತಾ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ. ಮ್ಯಾನ್ ಪವರೇ ಇಲ್ಲ ಸರ್ ಅಲ್ಲಿ. ಅಲ್ಲಿನ ಮ್ಯಾನ್ ಪವರ್ಗಳಿಲ್ಲ. ಅದೇ ವರದಿ ಬಂದಿದ್ದು. ಹೌದು, ಆಯ್ತು, ಕರೆಕ್ಟಾ ಸರ್? ಹೌದು. ಬಿಜೆಪಿ ಆರೋಪ ಮಾಡ್ತಿರೋದೇನು ಗೊತ್ತಾ ಸರ್, ಪೋಡಿ ಮುಕ್ತ ಮಾಡುವ ಕಾಪಿ ಮಾಡೋದು ಬೇಡ ನಾವು. ಅಲ್ಲ, ಅವ್ರು ಮಾಡ್ತಿರೋದು ಸ್ಟೇಷನ್ ಇದೆ. ಬಿಜೆಪಿ ವಿಷಯಕ್ಕೆ ಬಂದ್ರೆ ನಾನು ಅವ್ರ ಬಗ್ಗೆ ಬಹಳ ಮಾತಾಡ್ಬೇಕಾಗ. ಹೌದು ಹೌದು. ಯಾಕಂದ್ರೆ ನೋಡಿ ಸರ್, ಈಗ 3 ವರ್ಷದ ತ್ರಿವಿಕ್ರಮ ಸಾಧನೆ ಅಂತ ಏನ್ ಹೇಳ್ತೀವಿ, ಈ ಸಾಧನೆ ಅಂತ ಇವ್ರು ಏನ್ ಕೊಚ್ಕೋತಾ ಇದ್ದಾರೆ, ಅದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅವರು ಕಾರಣಕರ್ತರೇನೆ. ಸುರುನಲ್ಲೇ ಕೂಡ ಈಗ ಗಾಡಿ ಹೋಗ್ತಿರ್ತೀರ ಅಂದ್ಕೊಳ್ಳಿ, ಏನೋ ಹಳ್ಳ ತೊಳ್ಳಗಳು ಬಂದಾಗ ನೀವು ಬ್ರೇಕ್ ಹಾಕ್ತಿರಲ್ವಾ ಸರ್? ಹಂಗೆ ಸರ್ಕಾರ ಬ್ರೇಕ್ ಹಾಕ್ಬೋದಾಯ್ತಲ್ಲ, ವಿರೋಧ ಪಕ್ಷ ನಾಯಕ ಹಾಕಿದ್ರ? ಹಾಕಿಲ್ಲ. ಬರೀ ನಾಮಕಾವಸ್ಥೆಗೆ ಸಿದ್ದರಾಮಣ್ಣ ಚೆನ್ನಾಗಿದ್ಯಾ, ಐತೈತೆ, ಬತ್ತೈತೆ, ಒಯ್ತೈತೆ, ಇಷ್ಟೇ ಆಗ್ಬಿಡುತ್ತೆ ಹೊರತು ಕ್ಯಾಬಿನೆಟ್ ಒಳಗೆ, ಸಂಪುಟದೊಳಗೆ ಎಲ್ಲಾದ್ರೂ ಒಂದ್ ಕಡೆ ಕಾಂಕ್ರೀಟ್ ಆಗಿತ್ತು ತಾರ್ಕಿಕ ಅಂತ್ಯ ಮಾಡತಕ್ಕಂತ ಒಂದು ಕಾರ್ಯಕ್ರಮ ತೋರಿಸಿ ಬಿಜೆಪಿದು. ಅವರು ತಪ್ಪಿಸ್ತಾರೇನೆ. ಸಿದ್ದರಾಮಯ್ಯ ಎಷ್ಟು ಮಟ್ಟಿಗೆ ನೈತಿಕತೆ ಕರ್ನಾಟಕ ಸರ್ಕಾರ ಎಷ್ಟು ಅದು ವಿರೋಧ ಪಕ್ಷ ಕೂಡ ಅಷ್ಟೇ ಏನು ಅಪರಾಧಿಗಳು ಸರ್. ಈಗ ಜನಗಳಿಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಏನು ಈ ತಕಡಿಲಿ ತೂಗಾಕ್ತೀವಿ ನಾವು, ಈ ಸಾಧನೆಯಿಂದ ಬಂದಿರೋ ಸಿಹಿ ಎಷ್ಟು ಮತ್ತು ಕಹಿ ಎಷ್ಟು ಅಂತ. ಸಿಹಿ ಎಷ್ಟು ಬಂತು, ಕಹಿ ಎಷ್ಟು ಬಂತು ಅಂತ.
ಕೇವಲ ನೀವು ಬರೀ ಮೇಲ್ ಕೆನೆಪೆದರ್ತಾರ ನೀವು ಒಂದು ಇಷ್ಟು ಜನಕ್ಕೆ ಅಂತ ಕೊಟ್ಬಿಟ್ಟು ಅದನ್ನೇ ಹೆಂಗ್ ಗೊತ್ತಾ, 100 ಸುಳ್ಳು ಹೇಳಿದ್ರೆ ಅದು ನಿಜ ಆಗ್ಬಿಡುತ್ತಂತೆ. ಅದು ದಿನ ಬೆಳಗಾರ ಹೇಳಿ ಹೇಳಿ ಗ್ಯಾರಂಟಿ ನಿಂಗೂ ಬೇಕೋ ಮಾದೇವಪ್ಪ ನಿಂಗೂ ಬೇಕಾಗ್ತಿದೆ ಅಂತ ಕೇಳ್ಕೊಂಡು ಮಾಡಿದಲ್ಲ. ಅದನ್ನ ಒಬ್ಬ ಸರ್ಕಾರ ಕೇವಲ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಸರ್ಕಾರ ಯಂತ್ರಾಂಗದಲ್ಲಿ ಎಲ್ಲವೂ ಇದೆ ಸರ್. ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ, ಮಿಷಿನರಿಗಳಿಲ್ಲ, ಒಳ್ಳೆ ಈಗ ಇರೋ ಶಾಲೆಗಳನ್ನ ಅಪ್ಡೇಟ್, ಈಗ ಯಾವುದು ಅಲ್ಪಸಂಖ್ಯಾತ ಶಾಲೆಗಳನ್ನ ಮೇಲ್ದರ್ಜೆ ಮಾಡ್ತೀರಿ, ಕನ್ನಡ ಶಾಲೆಗಳನ್ನ ಮುಚ್ಚಿಡ್ತೀರಿ ನೀವು. 625 ಕನ್ನಡ ಶಾಲೆ ಮುಚ್ಚಿಟ್ಟಿದ್ದಾರೆ. ಹೌದು, ಶಿಕ್ಷಕರನ್ನು ತಗೊಂಡಿಲ್ಲ ಆಯ್ತಲ್ಲ. ಒಂದು ಜೊತೆಗೆ ಇನ್ನೊಂದು ಏನಂತಂದ್ರೆ, ನೀವು ಇಡೀ ಇವಾಗ ಸರ್ಕಾರದ ಯಂತ್ರಾಂಗ ಹೆಂಗಿರ್ಬೇಕು, ತಕ್ಕಡಿ ಹೆಂಗಿರ್ಬೇಕು ಅಂತಂದ್ರೆ ದೇ ಶುಡ್ ಬಿ ಬ್ಯಾಲೆನ್ಸ್ ಬಿಟ್ವೀನ್ ದಿ ಅಭಿವೃದ್ಧಿ ಮತ್ತೆ ಇದ್ರ ಜೊತೆ ಬ್ಯಾಲೆನ್ಸ್ ಆಗಿರ್ಬೇಕು. ಇವ್ರೆಲ್ಲ ಟ್ರಂಪ್ ಕಾರ್ಡ್ ಪ್ಲೇ ಕಾರ್ಡ್ಸ್ಗಳು. ನಾಳೆ ಸಿದ್ದರಾಮಯ್ಯ 2 ವರ್ಷ ಮುಗಿದೋಗುತ್ತೆ, ನಮ್ಮವ್ರು ಬರ್ತಾರೆ. ಈ ಸರ್ಕಾರಿ ಯಂತ್ರಾಂಗ ಹೆಂಗಾಗಿದೆ ಗೊತ್ತಾ, ಈಗ ಇವ್ರ ಮಾತು ನಮ್ ಸಾರ್ ಹೇಳ್ತೀನಿ ಚೆನ್ನಾಗಿ ಹೇಳಿದ್ರು, ಇವ್ರ ಮಾತು ಕೇಳ್ಬೇಕಾ ಇಲ್ಲ ಇವ್ರ ಮಾತು ಕೇಳ್ಬೇಕಾ? ನಿಜ, ಇವ್ರ ಮಾತು ಯಾರು DC-ಗೆ ಫೋನ್ ತಗೊಂಡ್ರೆ ಫೋನ್ ತಗೋತಿಲ್ಲ ಅಂತೇಳಿ ವಿರೋಧ ಪಕ್ಷದ ಯಾರು ನಮ್ಮ ಕುಮಾರಸ್ವಾಮಿ ಅವ್ರ ಮಾತು ಹೇಳಿದ್ರು. ತಗೋಬೇಕಾದ್ರೆ ಅವ್ನು ಫೋನೇ ತಗೊಳ್ತಿರ್ಲಿಲ್ಲ, ನನ್ನ ಫೋನ್ ನಂಬರ್ ನೋಡಿದ ತಕ್ಷಣ ಅಂತಂದ್ರು. ಯಾಕೆ ಬೇಕು ಸರ್ ಇದು? ಒಬ್ಬ ಆಡಳಿತ ಅಧಿಕಾರಿ, ಒಬ್ಬ ಏನು DC or AC KS ಆಫೀಸರು, ಹಿ ಈಸ್ ನಾಟ್ ಬಿಲಾಂಗ್ಸ್ ಟು ಪಾರ್ಟಿ. ಹೌದು, ಈಸ್ ಸರ್ಕಾರಿ ನೇಮಕಾತಿ ಅಧಿಕಾರಿ ಅತ್ಯ ಹೊರ್ತವನು. ಅವ್ನು ಯಾವುದೇ ಪಾರ್ಟಿ ಗುಲಾಮ ಅಲ್ಲ. ಅವ್ನು ಬೂಟ್ ತೆಕ್ಬಾರ್ದಲ್ಲಿ, ಬೂಟ್ ತೆಕ್ಕ ಕೆಲಸ ಮಾಡಬಾರ್ದು ಅವರು. ಯಂತ್ರಾಂಗದಲ್ಲಿ ಬರೀ ನಾನು ಏನ್ ಬೇಕಾದ್ರೆ ಆಮೇಲೆ ಟೆಂಡರಿಂಗ್ ಮಾಡ್ತಾರೆ. ಟೆಂಡರ್ಸ್ ಪೋಸ್ಟಿಂಗ್ ಟೆಂಡರ್ ಆಗತ್ತೆ, ನಿಮ್ಗೆ ಆಶ್ಚರ್ಯ ಆಗತ್ತಿದ್ದು. ಪೋಸ್ಟಿಂಗ್ ಟೆಂಡರ್ ಆಗುತ್ತೆ. DC ಆಫೀಸ್ ಇಷ್ಟ ಟೆಂಡರು, KS ಆಫೀಸ್ ಇಷ್ಟ ಟೆಂಡರು, ಆನೇಕಲ್ ಇಷ್ಟ ಟೆಂಡರ್ ಅಂತ ಟೆಂಡರ್ ಆಗುತ್ತೆ ಸರ್. ಇದ್ರ ಯಾಕೆ ಯಾಕೋತಾರೆ ಹೇಳಿ? ಎಷ್ಟು ಲೋಕಾಯುಕ್ತ ಎಷ್ಟು ಕೋರ್ಟ್ ಕೇಸ್ಗಳಲ್ಲಿ, ಎಷ್ಟು ಕೋರ್ಟ್ ಕೇಸ್ಗಳಲ್ಲಿ ಮುಕ್ತಿ ಸಿಕ್ಕಿದೆ ತೋರಿಸಿ. ಸಿಡಿಯರ್ ಯಾರನ್ನ? ಬರೀ ಸಣ್ಣ PDO, ವಿಲೇಜ್ ಅಕೌಂಟೆಂಟ್, ಮಿಕ್ಕಿದ್ರೆ ಯಾರು ಅಧಿಕಾರಿಗಳು ಮಾತ್ರ ಸಿಗಾಕೊಂತಾರೆ ಅಂತ ಅಷ್ಟೇ. ಬಸವರಾಜ್ ಸರ್, ನೀವೇನು ಹೇಳ್ತೀರಿ, ಇದನ್ನು ಯಾವ ತರ ನೋಡ್ತೀರಿ? ಇಲ್ಲ, ಈ ಸಾಧನಾ ಸಮಾವೇಶ ಅಂತ ಹೆಸರಿಟ್ಟಿದ್ದೇ ಒಂದು ರೀತಿಯ ಆಭಾಸ ಅನಿಸ್ತದೆ. ವೆರಿ ಗುಡ್. ಯಾಕಂದ್ರೆ ಈ ಸಮಾವೇಶದಲ್ಲಿ ನೀವು ನಿಮ್ಮ ವಿರೋಧ ಪಕ್ಷ ಅಧಿಕಾರದಲ್ಲಿರುವಂಥ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಬಹುದಾ? ಸಕಾರಣವಾಗಿ ಮಾಡಿ, ಕಾರಣಗಳು ಅನೇಕ ಸಮರ್ಥನೀಯ ಕಾರಣಗಳಿದ್ದಾವೆ. ಬಟ್ ನೀವು ಮಾಡ್ತಾ ಇರೋದೇನು, ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ನಾನು 3 ವರ್ಷ ಸಾಧನೆ ಮಾಡಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಸರ್ಕಾರ ಒಂದು ಸಾಧನಾ ಸಮಾವೇಶ ಮಾಡ್ತಿದೆ. ಈ ಜಾಗತಿಕ ಕ್ರೈಸಿಸ್, ಎಕನಾಮಿಕ್ ಅಂಡ್ ಆಯಿಲ್ ಕ್ರೈಸಿಸ್ ಸಂದರ್ಭದಲ್ಲಿ ಆಸ್ಟೆರಿಟಿ ಮೇಜರ್ಸ್ ಬಗ್ಗೆ ಮಾತಾಡ್ತಿದ್ದೇವೆ, ನಾವು ಮಿತವ್ಯಯದ ಬಗ್ಗೆ ಮಾತಾಡ್ತಿದ್ದೇವೆ. ಇಂಥ ಕಾಲದಲ್ಲಿ ಒಂದು ಈ ರೀತಿಯ ಪಬ್ಲಿಸಿಟಿ ಖರ್ಚುಗಳು, ಆಮೇಲೆ ಅದರ ಇವೆಂಟ್ ಮ್ಯಾನೇಜ್ಮೆಂಟ್ ಖರ್ಚುಗಳು, ಆಮೇಲೆ ಲಾಜಿಸ್ಟಿಕ್ಸ್ ಖರ್ಚುಗಳು, ಇವೆಲ್ಲವನ್ನ ಹೆಚ್ಚುವರಿ ಹೊರೆ ಯಾಕೆ ಹಾಕ್ಬೇಕು ಈ ತೆರಿಗೆದಾರನ ಮೇಲೆ? ನೀವು ರಾಜಕೀಯ ಭಾಷಣ ಮಾಡಿ ಅಲ್ಲ, ಬೇಡ ಅಂತ ಯಾರು ಹೇಳಿದ್ರು? ಕಾಂಗ್ರೆಸ್ ಪಕ್ಷ ಸಮಾವೇಶ ಮಾಡಿ ಮಾತಾಡಿ, ಮುಂದಿನ ತಿಂಗಳು ನೀವು ಅಹಿಂದ ಸಮಾವೇಶ ಮಾಡೋದಿದೆ ಹುಬ್ಬಳ್ಳಿಯಲ್ಲಿ, ಮಾತಾಡಿ. ಅಲ್ಲಿ ನೀವು ಕರ್ನಾಟಕದ ತೆರಿಗೆದಾರನ ಹಣದಲ್ಲಿ ಯಾಕೆ ಮಾಡ್ತಿದ್ದೀರಿ? ಅದು ಈ ತರದ ಕಾಲದಲ್ಲಿ ಸಾಧನಾ ಸಮಾವೇಶ ಹಿಂದೆ ಯಾರು ಮಾಡಿಲ್ಲ ಅಂತಲ್ಲ, ಮಾಡಬಹುದೇನೋ. ಆದ್ರೆ ಈಗಿನ ಸಂದರ್ಭ ಏನಿದೆ, ನೀವು ಈ ಸಾಮಾಜಿಕ ಕಾಳಜಿ ಬಗ್ಗೆ ಇಷ್ಟು ಮಮ್ಮಲ ಮರುಗು ಸಿದ್ದರಾಮಯ್ಯನವರಿಗೆ ಅಷ್ಟು ಅರ್ಥ ಆಗದೆ ಹೋಯ್ತಾ ಅಂತ. ಇದು ಮೊದಲನೇ ತಕರಾರು. ಅಂಡ್ ಇಟ್ಸ್ ವೆರಿ ವೆರಿ ಲೆಜಿಟಿಮೇಟ್ ಕ್ವಶನ್ ಒನ್ ಶುಡ್ ಆಸ್ಕ್. ಜೊತೆಗೆ ಈ ಸಾಧನಾ ಸಮಾವೇಶದ ಸಬ್ಜೆಕ್ಟ್ಗೆ ಬಂದ್ರೆ, ನೀವು ಸಾಧನೆ ಅನ್ನೋದಕ್ಕಿಂತ ಇಲ್ಲಿ ಬಹಳ ವೈಫಲ್ಯಗಳಿದಾವೆ. ಆನ್ ಪೇಪರ್ ನೀವೇನ್ ಮಾಡ್ತಿದ್ದೀರಿ, ಗ್ಯಾರಂಟಿಗಳ ಬಗ್ಗೆ ನಾವು ಇದನ್ನ ಮಾಡಿಬಿಟ್ಟು ಅಂತ ಹೇಳ್ಕೊಳ್ತಿದ್ದೀರಿ, ವಿಚ್ ಟು ಸರ್ಟನ್ ಎಕ್ಸ್ಟೆಂಟ್ ಈಸ್ ಟ್ರೂ. ಯಾಕಂದ್ರೆ ಅದು ಮ್ಯಾನಿಫೆಸ್ಟೋ ಪ್ರಾಮಿಸ್ ಆಗಿತ್ತು, ಪ್ರಣಾಳಿಕೆಯಲ್ಲಿ ನೀವು ಅದನ್ನ ಭರವಸೆ ಕೊಟ್ಟಿದ್ರಿ, ಮಾಡಿದಿರಿ, ಸರಿ. ಆದ್ರೆ ಅದನ್ನ ಹೇಗೆ ಮಾಡಿದ್ರಿ? ಡೆವಿಲ್ ಇಸ್ ಇನ್ ದ ಡಿಟೇಲ್ಸ್. ನೀವು ಹೋದಲ್ಲಿ ಬಂದಲ್ಲಿ ಕಾಕಾ ಸಾಹೇಬ್ ನಿನಗೂ ಫ್ರೀ, ಅಣ್ಣಾ ಸಾಹೇಬ್ ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಎಲ್ಲನೂ ಫ್ರೀ ಮಾಡಿದ್ರೆ, ವಿರೋಧ ಪಕ್ಷಗಳು ಇದೇ ಬಿಜೆಪಿ ಆಗಲಿ ಅಥವಾ ಅನೇಕ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ, ಸಿದ್ದರಾಮಯ್ಯವರು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಿದ್ರು, ತೆರಿಗೆದಾರನ ಮೇಲೆ ಯಾವುದೇ ಹೆಚ್ಚುವರಿ ಹೊರೆ ಹಾಕದೆ ನಾನು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀನಿ. ತೆರಿಗೆದಾರನ ಮೇಲೆ ಹೆಚ್ಚುವರಿ ಹೊರೆ ಹಾಕಿ ಯಾವ್ದು ಉಳಿದಿಲ್ಲ, ಯಾವ ಐಟಮ್ ಉಳಿದಿಲ್ಲ ಈಗ. ನಿಜ. ನೀರು, ವಿದ್ಯುತ್, ಹಾಲು, ತರಕಾರಿ ಎಲ್ಲವೂ, ಪೆಟ್ರೋಲು, ಡೀಸೆಲ್ ನೀವು ಯಾವ ವಿಚಾರಗಳ ಬಗ್ಗೆ ಕೇಂದ್ರವನ್ನು ಟೀಕೆ ಮಾಡ್ತಿದ್ದೀರಿ, ನೀವು ಅದನ್ನೇ ಮಾಡಿಬಿಟ್ರೆ ನಿಮ್ಮ ಟೀಕೆಗೆ ಅರ್ಥ ಇರೋದಿಲ್ಲ. ಆಗ ಜನ ಏನನ್ನ ಯಾಕಂದ್ರೆ ಈ ಜನರ ಬದುಕು ದುಬಾರಿ ಆಗಿದೆ ಈಗ. ಆಕ್ಚುಲಿ ಮುಂದಿನ ದಿನಗಳಲ್ಲಿ ಇನ್ನೂ ದುಬಾರಿ ಆಗೋ ಲಕ್ಷಣಗಳಿದಾವೆ. ಇಂಥ ಸಂದರ್ಭದಲ್ಲಿ ನೀವು ಹೊರೆಯನ್ನು ಕಡಿಮೆ ಮಾಡೋ ಯೋಜನೆಗಳನ್ನ ಮಾಡಬೇಕಾ ಅಥವಾ ಹೊರೆಯನ್ನು ಹೆಚ್ಚು ಮಾಡೋ ಯೋಜನೆಗಳನ್ನ ಮಾಡಬೇಕಾ?
ಎಸ್, ನಿಮಗೆ ರಾಜಕೀಯ ತಕರಾರು ಇದ್ದೀತು. ಯಾಕೆ ಅನೇಕ ವಿರೋಧ ಪಕ್ಷಗಳ ಆಡಳಿತ ಇರುವಂತಹ ರಾಜ್ಯಗಳಿಗೆ ಈ SIR ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ, ಮತ್ತೆ ಡೆವಲ್ಯೂಷನ್ ಬಗ್ಗೆ ಅನೇಕ ಸಕಾರಾತ್ಮಕ ತಕರಾರು ಇದಾವೆ. ದಟ್ ಮಸ್ಟ್ ಬಿ ಡಿಬೇಟೆಡ್. ಅದು ಬೇರೆ ವಿಚಾರ. NEP ಕೂಡ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೂಡ, ಎಜುಕೇಶನ್ ಇಸ್ ಅ ಕನ್ಕರೆಂಟ್ ಸಬ್ಜೆಕ್ಟ್. ಇಟ್ ಇಸ್ ನಾಟ್, ಇಟ್ ಕೆನಾಟ್ ಬಿ ಇಂಪೋಸ್ಡ್ ಬೈ ದ ಸೆಂಟರ್. ಆ ಚರ್ಚೆನೇ ಬೇರೆ ವಿಚಾರ ಅದು. ಆ ಚರ್ಚೆಗಳನ್ನ ಮಾಡೋ ವೇದಿಕೆ ಯಾವುದು, ಆ ಚರ್ಚೆಗಳು ಮಾಡೋ ರೀತಿ ನೀತಿಗಳು ಏನು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಅವರು ಮುಂಚೆ ನಾವು ಅಂದ್ಕೊಂಡ್ಬಿಟ್ಟಿದ್ವಪ್ಪ, ಅವರೊಬ್ಬ ಸಮಾಜವಾದಿ, ಒಬ್ಬ ಏನೋ ಜಾಗತಿಕ ಏನೋ ಸರ್ವ ಸೋಷಲಿಸ್ಟ್, ಸರ್ವ ಜನಾಂಗಗಳ ಸಮಾನತೆಯ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಬರ್ತಾ ಏನಾಯ್ತು, ಅಹಿಂದಕ್ಕೆ ಸೀಮಿತಗೊಂಡ್ರು. ಆಮೇಲೆ ಏನಾಯ್ತು, ರಾಜಕೀಯ ಸಿದ್ದರಾಮೋತ್ಸವ ಮಾಡಕ್ ಬಂದ್ರು. ತಮ್ಮ ವೈಯಕ್ತಿಕ ವೈಭವೀಕರಣ ಸಿದ್ದರಾಮೋತ್ಸವ ಅಂದ್ರೆ ಅದನ್ನ ಮಾಡಿದ್ರು. ಆಮೇಲೆ ಆರೋಪಗಳು ಬಂತಲ್ಲ, ಭ್ರಷ್ಟಾಚಾರ ಆರೋಪಗಳು, ಮೂಡ, ಇನ್ನೊಂದು ವಾಲ್ಮೀಕಿ ಆರೋಪಗಳು ಬಂದಾಗ ಅಹಿಂದ ಸ್ವಾಭಿಮಾನ ಸಮಾವೇಶ ಅಂತ ಮೈಸೂರಲ್ಲಿ ಸಮಾವೇಶಗಳೇ ಜಾಸ್ತಿ ಆಯ್ತು. ಸಮಾವೇಶ ಯಾಕ್ರಿ? ನಿಮ್ಗೆ ಪ್ರಶ್ನೆ ಕೇಳಿದ್ರು, ನಿಮ್ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲಿ ಉತ್ತರ ಹೇಳಿ. ಅಲ್ಲಿ ಸದನಕ್ಕೆ ಚರ್ಚೆಗೆ ಅವಕಾಶ ಕೊಡದೆ, ವಿರೋಧ ಪಕ್ಷಗಳು ಅಲ್ಲಿ ಧರಣಿ ಹೂಡಿದ್ರು ಅವಕಾಶ ಕೊಡದೆ ಹೊರಗೆ ಬಂದು ಸಮಾವೇಶ ಮಾಡೋದು ಅರ್ಥ ಏನು? ನಿಜ ನಿಜ ನಿಜ. ಅಲ್ಲಿ ಹೇಳಿ ಏನು ಉತ್ತರಗಳನ್ನ. ಆಮೇಲೆ ಈ ರೀತಿ ಇದೆ. ಮತ್ತೆ ಇದೇ ಒಂದರಲ್ಲಿ ರೇಷ್ಮೆ ಹೇಳಿದ್ರಲ್ಲ, ಇದು ಅಧಿಕಾರ ಒಂದು ಹಸ್ತಾಂತರದ ಹಗ್ಗ ಜಿಗ್ಗಾಟ ಇದೆಲ್ಲ, ಅದಕ್ಕೆ ಬಹಳ ಕ್ಲೋಸ್ಲಿ ತಳಕುಗೊಂಡಿದೆ ಇದು. ಯಾಕಂದ್ರೆ ಈ ಸಮಾವೇಶಗಳನ್ನು ಮಾಡೋದು ಯಾಕೆ ಮಾಡ್ತಾರೆ ಸಿದ್ದರಾಮಯ್ಯ ಅಂದ್ರೆ, ಅವ್ರಿಗೆ ಅದೊಂದು ಅಭದ್ರತೆ ಇದೆ. ನಾನು ಕಾಂಗ್ರೆಸ್ಸಿಗೆ ಅನಿವಾರ್ಯ ಆಗದೆ ಹೋದ್ರೆ ನನ್ನನ್ನು ಯಾವಾಗ ಕೆಳಗಿಳಿಸ್ತಾರೋ ಗೊತ್ತಿಲ್ಲ. ಅದಕ್ಕೆ ಅಹಿಂದ ಕಾಂಗ್ರೆಸ್ಗೆ ಅನಿವಾರ್ಯ ಮತ್ತು ಅಹಿಂದ ಸಮುದಾಯಕ್ಕೆ ನಾನೇ ಹೀರೋ ಅಂತ ಪದೇ ಜ್ಞಾಪಿಸಬೇಕು. ಕಾಂಗ್ರೆಸ್ ಹೈಕಮಾಂಡ್ ಜ್ಞಾಪಿಸಬೇಕು ಅವ್ರಿಗೆ. ಇದೇ ಒಂದು ಪ್ರಕ್ರಿಯೆಯಲ್ಲಿದ್ದಾರೆ ಅವರು. ಹೀಗಾಗಿ ಏನಾಗಿದೆ ಈಗ, ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ರಿ, ಅನೇಕ ಖರ್ಚು ವೆಚ್ಚಗಳ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ನಿಮ್ಗೆ ಶಿಕ್ಷಕರ ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ಹೊಸ ನೇಮಕಾತಿ ಬಿಡಿ, ಇರೋರ್ಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಈಗ ಹಾಗೆ ನೋಡಿದ್ರೆ ನೀವು ಒಂದು ಶ್ವೇತಪತ್ರ ಹೊರಡಿಸಬೇಕಾಗ್ತದೆ ಈಗ ಆರ್ಥಿಕ ಸ್ಥಿತಿಗತಿ ಬಗ್ಗೆ. ನೀವೇ ಹೇಳಿದ ಸಿದ್ದರಾಮಯ್ಯ ಹೇಳಿದ ಮಾತು, ಗ್ಯಾರಂಟಿಗೋಸ್ಕರ ಹಣ ಹೊಂದಿಸಬೇಕು, ಅಭಿವೃದ್ಧಿ ಹಣ ಕೇಳಬೇಡಿ ಅಂತ. ಅಭಿವೃದ್ಧಿ ಹಣ ಬರ್ತಿಲ್ಲ, ನಾನು ಸಾಯ್ಬೇಕು, ಆತ್ಮಹತ್ಯೆ ಮಾಡ್ಕೋತ ಅಂತ ಧಮಕಿ ಕೊಟ್ಟ ಶಾಸಕರು ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಈ ರಾಜ್ಯದ ಆರ್ಥಿಕತೆ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಿ ನಮಗೆ ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಅದು ಬಿಟ್ಟು ಕೇವಲ ಸರ್ಕಾರದ ಹಣದಲ್ಲಿ ಸಾಧನ ಸಮಾವೇಶ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ವಸತಿ ಸರ್, ಈಗ ಸಿದ್ದರಾಮಯ್ಯನವರು ಒಂದು ಪಾಯಿಂಟ್ ರೈಸ್ ಮಾಡಿದ್ರು. 2014ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಷ್ಟಿತ್ತು, ಗ್ಯಾಸ್ ಇಷ್ಟಿತ್ತು, ಪೆಟ್ರೋಲ್ ಇಷ್ಟು. ಗ್ಯಾಸು ಮತ್ತೆ ಏನು ತೈಲಿಯ ಸಂಬಂಧಪಟ್ಟತಕ್ಕಂಥ ಟ್ಯಾಕ್ಸಸ್ ಇದೆಯಲ್ಲ, ರಾಜ್ಯ ಸರ್ಕಾರದ ಭಾಗ ಟ್ಯಾಕ್ಸ್ಗಳು ತೆರಿಗೆ ಜಾಸ್ತಿ ಇರುತ್ತೆ, ಕೇಂದ್ರ ಕಡಿಮೆ ಇರುತ್ತೆ. ಈ ಉದಾಹರಣೆ ಕೊಡ್ತೀನಿ. ಈಗ ತೋಳಿ, ಈಗ ಇವತ್ತಿನ ರೇಟಿಗೆ ಹೋದಾಗ 60 ರೂಪಾಯಿ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸು, 15 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಇರುತ್ತೆ. ಆಲ್ಮೋಸ್ಟ್ 90 + 15 ಅಂದ್ರೆ ಮೇಂಟೆನೆನ್ಸ್ ಚಾರ್ಜಸ್ 15, 110, 115 ಬರುತ್ತೆ. ಮನಮೋಹನ್ ಸರ್ಕಾರ ಇದ್ದಾಗ ಏನಾಯ್ತು ಗೊತ್ತಾ ಸರ್, ಅವಾಗ ಇದ್ದ ಸರ್ಕಾರ, ಆ ಕಾಲಘಟ್ಟದಲ್ಲಿ ಇದ್ದ ಸರ್ಕಾರದಲ್ಲಿ ಅಲ್ಲಿ ತನಕ ಇಲ್ಲಿ ತನಕ ಹಿಡಿದು 2026 ತನಕ ಹಿಡಿದು MLAಗಳ ಮಾಸಾಸನ ಜಾಸ್ತಿ ಆಗ್ಲಿಲ್ವಾ, ಬೇರೆ ಸಂಬಳ ಜಾಸ್ತಿ ಆಗ್ಲಿಲ್ವಾ, ಬಾಡಿಗೆ ಜಾಸ್ತಿ ಆಗ್ಲಿಲ್ವಾ, ಅಕ್ಕಿ ಬೇಳೆ ಅಕ್ಕಿ ಎಷ್ಟಿತ್ತು ಸರ್ ಅವಾಗ, ಈಗ ಎಷ್ಟಾಗಿದೆ ಅಕ್ಕಿ, ನಿಜ ಬೇಳೆ ಎಷ್ಟಿತ್ತು ಅವಾಗ, ಈಗ ಎಷ್ಟಾಗಿದೆ, ಎಣ್ಣೆ ಎಷ್ಟಿದೆ. ಯಾವ ವಿಷಯದಲ್ಲಿ ಮಧ್ಯಮ ವರ್ಗದವರಿಗೆ, ಯಾವ ವಿಷಯದಲ್ಲಿ ಅವರು ಕೆಳವರ್ಗದವರಿಗೆ ನೀವು ಬರೀ 2,000 ಕೊಟ್ರೆ ಆಗಲ್ಲ ಸರ್ ಕೆಲಸ. 2,000 ರೂಪಾಯಿ ಕುಟುಂಬ ನಡೆಯಲ್ಲ ಸರ್, ಆಗಲ್ಲ. ನಿಜ ನಿಜ. ಕುಟುಂಬ ಜವಾಬ್ದಾರಿ ಸರ್ಕಾರದಲ್ಲ ಸಂಪೂರ್ಣವಾಗಿ ಮಾಡಬೇಕು. ಜನರ ಜೇಬನ್ನ ಅಟ್ಲೀಸ್ಟ್ ಅದನ್ನೇ ಮಾತಾಡ್ತಿದ್ದೆ, ದುಡಿಯೋ ಕೈಗಳಿಗೆ ಕೆಲಸ ಕೊಟ್ರೆ ಇನ್ನೇನು ಆರಾಮಾಗಿ ನಿರ್ವಹಣೆ ಮಾಡಿ. ಏನಾಗುತ್ತೆ ಅದಕ್ಕಿಂತ ದೊಡ್ಡ ಅಪಾಯ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಮ್ಮೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಗ್ಯಾರಂಟಿ ರಾಜಕಾರಣ ಸಕ್ಸಸ್ ಆಯ್ತು ಅಂದ ಕೂಡಲೇ ಅವ್ರ ಯಾಕೆ ಸುಮ್ಮನೆ ಕೂತ್ಕೊಳ್ತಾರೆ ಎದುರು ಪಾರ್ಟಿ. ನನಗೆ ಆತಂಕ ಏನ್ ಕಾಡ್ತಿತ್ತು ಅಂದ್ರೆ, ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ರಿಸರ್ವ್ ಬ್ಯಾಂಕ್ ಇದೆ, ನೋಟ್ ಪ್ರಿಂಟಿಂಗ್ ಪ್ರೆಸ್ ಇದೆ, ನೀವು 2,000 ಕೊಡ್ತೀರಾ, ನಾವು ಪಶ್ಚಿಮ ಬಂಗಾಳ 3,000 ಅಂತ ಅನೌನ್ಸ್ ಮಾಡ್ಬಿಟ್ರು, ಅವ್ರು ನಾಳೆ 5,000 ಅಂತ. ಗ್ಯಾರಂಟಿಗಳ ಪ್ರಾಬ್ಲಮ್ ಎಸ್ಪೆಷಲಿ ಈ ನಗದು ಹಣ ಪಾವತಿ ಏನಿದೆ, ಒಮ್ಮೆ ಕೊಡೋಕೆ ಶುರು ಮಾಡಿ ನಿಲ್ಸಕ್ಕಾಗಲ್ಲ. ಆಮೇಲೆ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗಿದೆ. 2,000 ಮುಂದಿನ ಎಲೆಕ್ಷನ್ ಬಿಟ್ಟು 5,000 ಕೊಡ್ತಾ ಹೋದ್ರೆ ನಾವೀಗ ಈ ನಿಗಮಗಳಷ್ಟು ನಾ ಹೇಳಿದ ಸಾರಿಗೆ ನಿಗಮ, ವಿದ್ಯುತ್ ನಿಗಮ 2 ಕೋಟಿ ರೂಪಾಯಿ ಅಪಾರ್ಟ್ಮೆಂಟ್ ಇರೋರು ಕೂಡ ವಿದ್ಯುತ್ ಫ್ರೀ, ಯಾಕಂದ್ರೆ ಅವ್ರು 200 ಯೂನಿಟ್ ಒಳಗನೆ ಬಳಸ್ತಾರೆ ಅಂತ ಅವ್ರಿಗೆಲ್ಲ ಫ್ರೀ. ಈ ತರ ಯಾವುದೇ ಒಂದು ತಾರತಮ್ಯ, ಒಂದು ಡಿಸ್ಟಿಂಕ್ಷನ್ ಮಾಡ್ದೇನೆ, ನಿಜವಾದ ಕಡು ಬಡವರು ಮತ್ತು ಮಧ್ಯಮ ವರ್ಗದವರು ಅಂತ ಇದು ಮಾಡ್ದೇನೆ
ಎಲ್ರಿಗೂ ಕೊಟ್ಬಿಟ್ರು ಜನಪ್ರಿಯತೆ. ಈ ಅಗ್ಗದ ಜನಪ್ರಿಯತೆಯ ಪೈಪೋಟಿ ಏನ್ ನಡೆದಿದೆ, ಆಕ್ಚುಲಿ ಪ್ರಧಾನಮಂತ್ರಿ Popularize. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಸಭೆ ಕರಿಬೇಕು, ಎಲ್ಲ ಸರ್ವಪಕ್ಷೀಯ ಸಭೆ ಬರಬೇಕು ಗ್ಯಾರಂಟಿಗಳ ವಿಚಾರದಲ್ಲಿ. ಯಾಕಂದ್ರೆ ಅನಿರ್ದಿಷ್ಟ ಕಾಲವಾಗಿ ಈ ತರದ ಪೈಪೋಟಿ ಇದೆಯಲ್ಲ, ಏನು ಕಾಂಪಿಟೇಟಿವ್ ಪಾಪ್ಯುಲಿಸಮ್ ಅಲ್ಲಿ ಬಂದ್ಬಿಡುತ್ತೆ. ಕಾಂಪಿಟೇಟಿವ್ ಫೆಡರಲಿಸಮ್ ಬದಲು ಕಾಂಪಿಟೇಟಿವ್ ಪಾಪ್ಯುಲಿಸಮ್ ಶುರು ಆಗ್ಬಿಡುತ್ತೆ. ನಿಜ. ಇದಕ್ಕೆ ಉತ್ತರ ಹುಡುಕೋದಕ್ಕೆ ಎಲ್ರಿಗೂ ಈಗೇನೆ ಇವರು ತಮ್ಮ ಸರ್ಕಾರದಲ್ಲಿ ಎಷ್ಟು ಕೊಡೋಷ್ಟು ಎಲ್ಲ ಕೊಟ್ಬಿಡ್ತಾರೆ. ಸ್ಥಾನ ಮೊದಲೆಲ್ಲ ಏನ್ ಮಾಡ್ತಿದ್ರು, ಚುನಾವಣಾ ಪೂರ್ವದಲ್ಲಿ ತಮ್ಮ ಖಾಸಗಿ ಹಣ ಖರ್ಚು ಮಾಡ್ಬಿಟ್ಟು ವೋಟ್ ಖರೀದಿ ಮಾಡ್ತಾ ಇದ್ರು. ಇದು ಅಧಿಕಾರಕ್ಕೆ ಬಂದ್ಮೇಲೆ ಅಧಿಕಾರ ಭದ್ರತೆಗೋಸ್ಕರ ಸರ್ಕಾರಿ ಬೊಕ್ಸವನ್ನು ಖಾಲಿ ಮಾಡ್ಬಿಟ್ಟು ತಾವು ಭದ್ರ ಮಾಡ್ಕೊಳ್ಳೋದಿದೆಯಲ್ಲ, ಆ ಇಡೀ ಆ ಫಿಲಾಸಫಿನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಮೊದಲಿಂದ ವಿಚಾರವಾದ ಸಮಾಜವಾದ ಅಂತಿದ್ರು. ಯಾವುದೇ ಒಂದು ವೈಚಾರಿಕತೆ ಒಂದು ಹೊಸ ಒಂದೇ ಒಂದು ಸಾಲ್ ಬಂದಿಲ್ಲ ಯಾರ ಬಾಯಲ್ಲೂ ಕೂಡ. ಮತ್ತೆ ಈಗ ರಾಜಕೀಯ ಭಾಷೆಯಾಗಿ ಕನ್ನಡ ನಾವು ವಿರೋಧ ಪಕ್ಷಕ್ಕೆ ಅನ್ವಯಿಸಿ ಹೇಳ್ತಾ ಇದ್ದೀನಿ. ಇವರೆಲ್ಲರೂ ಈ ತಲೆಮಾರಿನ ಸಿದ್ದರಾಮಯ್ಯ ಆಗ್ಲಿ ಅವ್ರು ವಿರೋಧ ಪಕ್ಷದವರಾಗ್ಲಿ ರಾಜಕೀಯ ಭಾಷೆಯ ಕನ್ನಡವನ್ನು ಬಳಸಲು ಪರಸ್ಪರ ಬೈಗಳು, ಮೂದಲಿಕೆ, ಲೇವಡಿ, ಗೇಲಿ ಮಾತ್ರ. ಒಂದೇ ಒಂದು ಹೊಸ ರಾಜಕೀಯ ವಿಚಾರಧಾರೆ ಬಂದಿಲ್ಲ. ಇವರು ಕೂಡ ಸಾಕಷ್ಟು ನುರಿತ ಪತ್ರಕರ್ತರು ಕೇಳಿ ಕರ್ನಾಟಕ ಇಸ್ ನೋ ಲಾಂಗರ್ ಎ ಮಾಡೆಲ್ ಫಾರ್ ಎನಿಥಿಂಗ್. ಒಂದು ಪೊಲಿಟಿಕಲ್ ಫಿಲಾಸಫಿನಲ್ಲಿ ಕರ್ನಾಟಕದ ರಾಜಕಾರಣಕ್ಕೆ. ಕಶ್ಯಪ್ ಸರ್, ನೀವು ಹೇಳ್ತಾ ಇದ್ರಿ ಈಗ ಆಗಿದ್ದಂತಹ ಒಂದು ಈಗ MLA-ಗಳ ಸಂಬಳ ಆಗಿರ್ಬೋದು, ಈಗಿರುವಂತಹ MLA ಸಂಬಳ ಆಗಿರ್ಬೋದು ಜಾಸ್ತಿ ಆಗಿದೆ, ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ವಿ. ಆಮೇಲೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಗೆ 50,000 ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಾ ಇದೆ, ಗೃಹ ಜ್ಯೋತಿಗೆ 18,000 ಕೋಟಿ ಆಯ್ತಾ, ಶಕ್ತಿ ಯೋಜನೆಗೆ 13, ಅನ್ನಭಾಗ್ಯಕ್ಕೆ 11, ಯುವ ನಿಧಿಗೆ 623 ಕೋಟಿ. ಇದೆಲ್ಲವೂ ಗ್ಯಾರಂಟಿ ಕೊಡ್ಲಿಲ್ಲ ಅಂದಿದ್ರೆ ಈ ದುಡ್ಡನ್ನು ಬಳಸ್ಕೊಂಡು ಅನುದಾನ ಏನೋ ಜಿಲ್ಲಾವಾರು ಅನುದಾನವನ್ನ ಕೊಡಬಹುದಾಗಿತ್ತು, ಅಭಿವೃದ್ಧಿ ಮಾಡಬಹುದಾಗಿತ್ತು, ಜೊತೆಗೆ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟಿದ್ರೆ ಇದೆಲ್ಲ ಚೆನ್ನಾಗಿ ಹೇಳಿದ್ರು. ಏನಂತಂದ್ರೆ ಈಗ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ಬರ್ತೀನಿ, ನನ್ನ ಹೆಸರಿನಲ್ಲಿ ಒಂದು ದೇವತಾ ಆರಾಧನೆ ಮಾಡಿಸ್ತೀನಿ. ನೀವು ನನ್ನ ಹೆಸರೇ ಇರಲ್ಲ, ನನ್ನ ಹೆಸರು ಯಾರೋ ಬಂದು ತಿಳ್ಕೊಂಡು ಹೋಗ್ಬಿಡ್ತಾರೆ. ಈಗ ಇದಕ್ಕೆ ಶ್ವೇತಪತ್ರ ಆಗ್ಲಿ ಅಂಕಿಅಂಶಗಳು ಯಾರು ಕೊಡ್ತಾರೆ? ಅದನ್ನ 60,000 ಕೋಟಿ ಅಂತ ಬರೆದ್ರು. 60,000 ಕೋಟಿ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆಯಾ? ಎಲ್ಲಿಗೋಯ್ತು, ಯಾರಿಗೋಯ್ತು, ಎಷ್ಟು ಜನಕ್ಕೆ ಹೋಯ್ತು? ಸರಿ ಬೇಡ ಸರ್, ಬಿಟ್ಬಿಡಿ ಸರ್. ಯುವ ನಿಧಿ ಅಂತ ಇದೆಯಲ್ಲ ಸರ್, ನಾನು ತೋರಿಸಿ ಸರ್, ನಿಮ್ ಚಾನೆಲ್ ಓಪನ್ ಚಾನೆಲ್ ಮಾಡ್ತೀನಿ ಸರ್. 623 ಕೋಟಿ ಅಂತ ಹೇಳ್ತಿದ್ದಾರೆ. ಎಷ್ಟು ಜನಕ್ಕೆ ಹೋಯ್ತು ಸರ್? ಒಬ್ಬ ಯುವ ನಿಧಿ ಪ್ರತಿನಿಧಿ ಬಂದು ಇಲ್ಲಿ ಕೂಡ್ಸಿ ಸರ್ ನಿಮ್ ಚಾನೆಲ್ ಅಲ್ಲಿ, ನಾನು ಇಂಟರ್ವ್ಯೂ ಮಾಡ್ತೀನಿ, ಎಷ್ಟು ಜನಕ್ಕೆ ದುಡ್ಡು ಹೋಯ್ತು? ಯಾರಾದ್ರೂ ಬಂದು ಹೇಳ್ತಾರಲ್ವಾ, ನನಗೆ ಇದು ಬಂತು, ಅದು ಬಂತು, ಇದು ಬಂತು, ನನಗೆ ಇದಾಗಿದೆ ಅಂತ ಹೇಳ್ತಾರೆ. ಯಾರೊಬ್ರು ಬಾಯ್ ಬಿಟ್ಟಿಲ್ಲ ಸರ್ ಇಷ್ಟು ವರ್ಷ. ಏನ್ ಸರ್ ಬಿಟ್ಟಿದ್ದಾರ? ಇಲ್ಲ. ಆಯ್ತಲ್ಲ ಒಂದು. ಸೆಕೆಂಡು ಇನ್ನೊಂದು ಏನಂತಂದ್ರೆ, ಈ ಫಲಾನುಭವಿಗಳಿದಾರಲ್ಲ, ಫಲಾನುಭವಿಗಳು ವೆಟ್ಟೆಡ್ ಇಂಟ್ರೆಸ್ಟ್ ಫಲಾನುಭವಿಗಳು ಅವ್ರ ಸಂಬಂಧಿತವರೇ ಆಯ್ತಾ ಹೊರ್ತದು ಸಾರ್ವಜನಿಕ ಆಗ್ಲೇ ಇಲ್ಲ. ಅಂದ್ರೆ ಅದು ಎಲ್ಲಾ ಸಮುದಾಯಕ್ಕೆ ಸೇರ್ಲಿಲ್ಲ. ನಿಜ ನಿಜ. ಸರ್ ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಎಂತ ಲಾಬಿ ಇದೆ ಅಂತ ಹೇಳಿದ್ರೆ ಸರ್ಕಾರದಲ್ಲಿ. ಉದಾಹರಣೆ ತಮ್ಮ ಸಾರ್ ಒಂದು ಟಾಪಿಕ್ ತೆಗೆದ್ರು, ಯಾವುದು ಬೆಸ್ಕಾಂ ಟಾಪಿಕ್ ತೆಗೆದ್ರು. ಹೌದು, ಬೆಸ್ಕಾಂ ಒಳಗೆ ಹೊಸ ಇಂಜಿನಿಯರ್ಗಳು ತಗೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಹೊಸ ಇಂಜಿನಿಯರ್ಗಳು ತಗೊಳಕ್ಕೆ, ಪೋಸ್ಟ್ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ ಬಿಟ್ಬಿಡಿ. ಔಟ್ಸ್ ಗುತ್ತಿಗೆದಾರದ್ದು ಇದೆಯಲ್ಲ, ಸರ್ಪ್ರೈಸ್ ಗುತ್ತಿಗೆದಾರದು 12,000 ಗ್ಯಾಂಗ್ ಮ್ಯಾನ್ ಪ್ರೊವೈಡ್ ಮಾಡ್ತಾನೆ ಒಬ್ಬ ಏಜೆನ್ಸಿ ಅವನು. ಅವನು ಚಾರ್ಜ್ ಮಾಡೋದು 30,000 ರೂಪಾಯಿ. ಅವನ್ ಮಗು ಕೊಡೋದು, ವಿದ್ಯಾರ್ಥಿ ಕೊಡೋದು 10,000 ರೂಪಾಯಿ. ಸರ್ 33 ಕೋಟಿ ರೂಪಾಯಿ ತಿಂಗಳ ಬಿಲ್ಲು ಸರ್. ಯಾವತ್ತು ಡಿಪಾರ್ಟ್ಮೆಂಟ್ ಬಜೆಟ್ ಸರ್ ಅದು? ಯಾವ ಡಿಪಾರ್ಟ್ಮೆಂಟ್ ಬಜೆಟ್ ಸರ್? 33 ಕೋಟಿ. ಬರೀ 2 ಕೋಟಿ ಹೋಗಿದ್ದಕ್ಕೇನೆ, ವಾಲ್ಮೀಕಿ ಆಗೋಣ 2 ಕೋಟಿಗೆ ಏನೇ ಲೆಕ್ಕ ಪಕ್ಕ ಕೇಳ್ತಾ ಇದ್ವಿ. ಯಾರನ್ನ ಹೊಣೆಗಾರಿಕೆ ಮಾಡ್ತಾರೆ? ಸೈನ್ ಹಾಕೋದಕ್ಕೆ ಇಷ್ಟೊಂತ ಹೋಗುತ್ತೆ ಸರ್. ಅವ್ನು ಬಂತಷ್ಟು ಏನ್ ಮಾಡ್ತಾನೆ ಕಾಂಟ್ರಾಕ್ಟ್, ಅವನು ಬೈಕ್ ಬಿಡ್ತಾನೆ ಇಂಜಿನಿಯರ್ಗೆ ಗಿಫ್ಟ್ ತರ. ಎಲ್ಲಿಂದ ಕೊಡ್ತಾನೆ ಸರ್? ಹಗರಣ ತೆಗಿತಿದ್ದೀನಿ ನಾನು. ನಿಜ 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 ನಿಜ. ಮತ್ತೊಂದು ಕಡೆ ಇಟ್ನಲ್ ಸರ್, ಈಗ ಜನ ಮಾತಾಡ್ಕೊಳ್ತಾ ಇರೋದು, ನಾವಂತೂ ಗ್ಯಾರಂಟಿ ಕೇಳಿರ್ಲಿಲ್ಲಪ್ಪ, ನಮಗ್ ಬೇಕಾಗಿರ್ಲಿಲ್ಲ, ಅಭಿವೃದ್ಧಿ ಮಾಡಿದಿದ್ರೆ ಸಾಕಾಗಿರ್ತದೆ, ನಮ್ಮ ಏರಿಯಾದಲ್ಲಿ ನೀರು ಬರ್ತಿಲ್ಲ, ನಮ್ಮ ಏರಿಯಾದಲ್ಲಿ ರೋಡ್ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ಇದನ್ನ ಮಾಡ್ಕೊಡಿ ಸಾಕು, ನಮ್ ಗ್ಯಾರಂಟಿ ಬೇಡ ಅಂತೇಳಿ ನಾವೇ ಎಷ್ಟೋ ಸಲ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಹೇಳಿರೋದು. ಈ ಸರ್ಕಾರ ಈಗ ಏನಂತ ಅದನ್ನ ವಾಪಸ್ ತಗೊಳಕ್ಕೂ ಆಗಲ್ಲ. ತಗೊಂಡ್ರೆ ಒಂದಷ್ಟು ಜನ ಮತ್ತೆ ದಂಗೆ ಹೇಳ್ತಾರೆ, ಅಂದ್ರೆ ನಾವು ನಿಮ್ಗೆ ಓಟ್ ಹಾಕಲ್ಲ ಬಿಡಿ, ಕೊಟ್ಟಿದ್ದನ್ನು ಕಿತ್ಕೊಂಡ್ರಿ ಅಂತ ಹೇಳ್ತಾರೆ. ಈಗ ಈ 3 ವರ್ಷದಲ್ಲಿ ಆಗದೆ ಇರೋ ಸಾಧನೆ 2 ವರ್ಷದಲ್ಲಿ ಇನ್ನೇನಾಗುತ್ತೆ ಅನ್ನೋ ಮಾತು. 3 ವರ್ಷದಲ್ಲಂತೂ ಏನೋ ಮಾಡಿಲ್ಲ, 2 ವರ್ಷದಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ರೋಡನ್ನ 3 ತಿಂಗಳು ಗಡುವು ಕೊಟ್ಟರು, ಗುಂಡಿ ಮುಕ್ತ ಮಾಡ್ತೀವಿ ಅಂತ ಬೆಂಗಳೂರನ್ನ, ಏನೂ ಮಾಡಿಲ್ಲ. 2 ವರ್ಷದಲ್ಲಿ ನೀವು ಮತ್ತೆ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಡ್ತಾ ಇದ್ದೀರಿ, ಜೊತೆಗೆ ನೀವು ಅನ್ಕೊಂಡಿದ್ದೀರಿ ಹಂಗೆ. ಸೊ ಹೆಂಗ್ ಸಾಧ್ಯ ಆಗುತ್ತೆ ಇದು ಅಂತ ಜನ ಕೇಳ್ತಾ ಇರೋ ಮಾತು. ಇಲ್ಲ, 2023 ಚುನಾವಣಾ ಪೂರ್ವ ಕಾಲದಲ್ಲೂ ಕೂಡ ಯಾರು ಈ ರೀತಿ ಗ್ಯಾರಂಟಿಗಳ ಬಗ್ಗೆ ಜನಸಾಮಾನ್ಯರು ಊಹಿಸ್ಕೊಂಡಿರ್ಲಿಲ್ಲ. ಹೊಸದಷ್ಟೇ, ಇವ್ರ ಇನ್ವೆನ್ಷನ್ ಅದು. ಕಾಂಗ್ರೆಸ್ ಪಕ್ಷದ ಎಸ್ಪೆಷಲಿ ಸಿದ್ದರಾಮಯ್ಯನವರ ಪ್ರಲೋಭನೆ ಅಷ್ಟೇ. ಯಾಕಂದ್ರೆ ಆ ಕಾಲದಲ್ಲಿ
ಈ ಗ್ಯಾರಂಟಿ ಯೋಜನೆ ಕೊಡದೇ ಇದ್ರೂ ಕೂಡ ಇವ್ರ ಸರ್ಕಾರ ಬರ್ತಿತ್ತು. ಬರೋರು ಯಾಕಂದ್ರೆ ಆಳಿದ್ದಾರೆ ಅವರು. ಆಡಳಿತ ವಿರೋಧಿ ಎಲ್ಲ ಇತ್ತಲ್ಲ, ಬರ್ತಿತ್ತು. ಬೊಮ್ಮಾಯಿ ಸರ್ಕಾರದ 40% ಕ್ಯಾಂಪೇನ್ ವರ್ಕೌಟ್ ಆಗಿತ್ತು, ಮತ್ತೆ ಅನೇಕ ಆರೋಪಗಳಿದ್ವು ಅವ್ರ ಮೇಲೆ, ಹೀಗಾಗಿ ಇವ್ರು ಬರ್ತಿದ್ರು. ಆದ್ರೆ ಇದೊಂದು ಮಾಡ್ಬಿಟ್ರಲ್ಲ, ಇನ್ನು ಭರವಸೆ ಕೊಟ್ಟಾದ ಮೇಲೆ, ಇನ್ನು ವಿರೋಧ ಪಕ್ಷ ಭರವಸೆ ಕೊಟ್ಟಾದ್ಮೇಲೆ ಕೊಡ್ಲಿಲ್ಲ ಕೊಡ್ತಾರೆ. ಬಟ್ ಏನಾಗುತ್ತೆ, ಈ ರೀತಿಯ ಒಂದು ಪ್ರಲೋಭನೆಗಳನ್ನ ಕೊಟ್ಟಾಗ ನಾವು ಕೊಡೋದು ಸರಳ, ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ. ಆಗದೇ ಇಲ್ಲ ಅದು. ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ. ಓಕೆ. ಆದ್ರೆ ಕೆಲವೊಂದು ವಾಪಸ್ ತಗೊಳ್ತಾರೆ. Okay. ಕೆಲವು ಈ ರೀತಿಯ ಫೈನಾನ್ಷಿಯಲ್ ಇಂಟರ್ವೆನ್ಷನ್ ಇದೆಯಲ್ಲ, ಈ ಯುವ ನಿಧಿ ಆಗ್ಲಿ, ಗೃಹಲಕ್ಷ್ಮಿ ಆಗ್ಲಿ, ಇವು ನಿಲ್ಲಿಸಬಹುದೇನೋ. ಆದ್ರೆ ಈ ಫ್ರೀ ಟ್ರಾನ್ಸ್ಪೋರ್ಟ್, ಮಹಿಳೆಯರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಮತ್ತೆ ಈ ಯುವ ನಿಧಿ ಕಾರ್ಯಕ್ರಮಗಳಾಗ್ಲಿ, ಎಲೆಕ್ಟ್ರಿಸಿಟಿ ತಗೊಳ್ಳೋದು ಕಷ್ಟ ಆಗುತ್ತೆ. ಆದ್ರೆ ಇದನ್ನ ಹೇಗೆ ನಿಭಾಯಿಸ್ತೀರಿ? ಯಾಕಂದ್ರೆ ನಿಮ್ಮ ರೆವಿನ್ಯೂ ರಿಸೀಟ್ಸ್ ಏನಿದೆ, ಇದು ನಿಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನಿದೆ, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಇದು ರೆವಿನ್ಯೂ ರಿಸೀಟ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎರಡಕ್ಕೂ ನೀವೇನ್ ಅಭಿವೃದ್ಧಿ ಮಾಡಕ್ ಸಾಧ್ಯ ಇದೆ? ಏನ್ ರಸ್ತೆ ರಿಪೇರಿ ಮಾಡ್ತೀರಿ, ಏನ್ ಚರಂಡಿ ರಿಪೇರಿ ಮಾಡ್ತೀರಿ? ಅದಕ್ಕೋಸ್ಕರ ಎಲ್ಲನೂ ಜಾಸ್ತಿ ಮಾಡೋಕೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ. ಹೀಗೆಲ್ಲ ಮಾಡಿದ್ರೆ ಜನ್ಮ ಹೊರೆ ಬೀಳುತ್ತೆ. ಮತ್ತೆ ಈ ಎಲ್ಲರೂ ಕೂಡ ನಿಮ್ಮ ಗ್ಯಾರಂಟಿಗಳ ಫಲಾನುಭವಿಗಳಲ್ಲ, ಮತ್ತೆ ಗ್ಯಾರಂಟಿಗಳ ಫಲಾನುಭವಿಗಳು ಕೂಡ ನಿಮ್ಮ ಬೆಲೆ ಏರಿಕೆ ಬಲಿಪಶುಗಳು. ಅವರು ನೀರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕು, ಅವರು ಹಾಲಿಗೆ ಜಾಸ್ತಿ ದುಡ್ಡು ಕೊಡ್ಬೇಕು, ಅವ್ರಿಗೆ ನೀವು ಅನ್ನ ಮತ್ತೆ ಇನ್ನೊಂದು ಫ್ರೀ ಕೊಡ್ತೀರಿ, ಅಥವಾ ಒಂದು ಸಬ್ಸಿಡೈಸ್ ಪ್ರೈಸ್ ಅಲ್ಲಿ ಕೊಡ್ತೀರಿ. ಉಳಿಕೆ ಬದುಕಿನ ಸಾಮಗ್ರಿಗಳಿಗೆ ಹೆಚ್ಚು ಉರಿ ಕೊಡ್ಲೇಬೇಕಾಗುತ್ತೆ. ಹೀಗಾಗಿ ಈ ರೀತಿ ಒಂದು ಏನಂತ ಅದಕ್ಕೆ ಬೂಮ್ರಾಂಗ್ ಆಗೋ ಸಾಧ್ಯತೆ ತುಂಬಾ ಇದೆ. ಕಾಂಗ್ರೆಸ್ನ ಸಾಧನಾ ಸಮಾವೇಶದ ಹಿನ್ನೆಲೆ ಜೊತೆಗೆ ಒಳಾರ್ಥಗಳು, ಅದರ ಒಟ್ಟಿಗೆ ಬಿಜೆಪಿಯ ಒಂದಷ್ಟು ಟೀಕೆ, ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಚರ್ಚೆ ಮುಂದುವರಿಸ್ತೀನಿ. ರವೀಂದ್ರ ರೇಷ್ಮೆ ಸರ್, ಒಂದ್ ಕಡೆ ಈ ಸಾಧನ ಸಮಾವೇಶದ ಬಗ್ಗೆ ನಾನಾ ರೀತಿಯ ಚರ್ಚೆಗಳು, ಅದರಲ್ಲೂ ಇದೊಂದು ರೀತಿಯಾಗಿ ಶಕ್ತಿ ಪ್ರದರ್ಶನ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೋ ಸಂದೇಶ ಕೊಡಬೇಕಾಗಿತ್ತು, ಕುರ್ಚಿ ಜಟಾಪಟಿಗೂ ಇದೆ. ಸೊ ಇದ್ರ ಮುಖಾಂತರ ಸಮಾವೇಶ ಮಾಡಿದ್ರಲ್ಲಿ ಏನೋ ಮೆಸೇಜ್ ಪಾಸ್ ಮಾಡ್ತಾರೆ ಅನ್ನೋದು ಒಂದು ಚರ್ಚೆ ಇದೆ. ನೋಡಿ, ಅಧಿಕಾರ ಹಸ್ತಾಂತರದ ಈ ನಿರಂತರ ಒಂದು ಟಿವಿ ಸೀರಿಯಲ್ ತರ ಬರ್ತಾ ಇತ್ತಲ್ಲ, ಅದ್ರ ಪರಿಣಾಮ ಏನಾಯ್ತು, 6 ತಿಂಗಳಾಯ್ತು ಅಂತ ಜಾಹೀರಾತು ಕೊಟ್ರು ಎಲ್ಲ ಪತ್ರಿಕೆಗಳು, ಸುದ್ದಿವಾಹಿನಿಗಳಿಗೆ. ಮತ್ತೊಂದು ವರ್ಷ ಆಯ್ತು ಅಂತ, 100 ಡೇಸ್ ಇಂದ ಶುರುವಾಯ್ತು, 1.5 ವರ್ಷ ಆಯ್ತು ಅಂತ, 2.5 ವರ್ಷ ಆಯ್ತು ಅಂದ್ಬಿಟ್ಟು ಇತ್ತೀಚೆಗೆ ಜಾಹೀರಾತು ಒಂದು ದೊಡ್ಡ ಇದು ನಡೀತಾ ಇತ್ತು. ಅವರು ಬಸವರಾಜ್ ಇಟ್ನಾಳ್ ಅವ್ರು ಹೇಳಿದಾಗೆ ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕಾರ್ಯಕ್ರಮ ಅಥವಾ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋ ನೀತಿ ಯಾವುದೂ ಇಲ್ವೇ ಇಲ್ಲ. ಎಲ್ಲೋ ಅದ್ದೂರಿ ಆಡಂಬರದಿಂದ ನಡ್ಬಿಟ್ಟಿದೆ. ಕರ್ನಾಟಕದ ಸಮೃದ್ಧಿ ಸುಭಿಕ್ಷದಿಂದ ತುಳುಕಾಡ್ತಾ ಇರುವಂತಹ ನಾಡು ಅನ್ನೋ ರೀತಿಯಲ್ಲಿ ನಡೆಸ್ಬಿಟ್ಟಿದ್ದಾರೆ. ಈಗ ಜಾಗತಿಕ ಯುದ್ಧ ತೈಲ ಸಂಕಷ್ಟದಿಂದಾಗಿ ಪ್ರಧಾನ ಮಂತ್ರಿಯವರು ಜನಕ್ಕೊಂದು ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ, ಅದನ್ನ ಅಪಹಾಸ್ಯ ಮಾಡ್ತಾರೆ. ಇವ್ರಿಗೆ ನೆನಪಿರ್ಲಿ, 2020ರಲ್ಲಿ ಕೋವಿಡ್ ಬಂದಾಗ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಸ್ಥಗಿತಗೊಂಡಿತ್ತು, ಝೀರೋ ಇತ್ತು. ಆ ಕಾಲದಲ್ಲೂ ಮುತುವರ್ಜಿಯಿಂದ ಅವರು ರಾಷ್ಟ್ರದ ಸಂಪನ್ಮೂಲಗಳನ್ನ ಬಳಸ್ಕೊಂಡ್ಬಿಟ್ಟು ವಿನಿಯೋಗಿಸ್ಬಿಟ್ಟು ಲಕ್ಷಾಂತರ ಜನ ರೋಗಿಗಳಿಗೆ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಉಚಿತವಾದ ಚಿಕಿತ್ಸೆ ಸಿಕ್ತು. 110 ಕೋಟಿ ಪ್ರೌಢ ನಾಗರಿಕರಿಗೆ ಉಚಿತವಾಗಿ 2 ಡೋಸ್ ವ್ಯಾಕ್ಸಿನ್ ಕೊಡಿಸಿದ್ರು. 24 ಲಕ್ಷ ಕೋಟಿ ಪ್ಯಾಕೇಜ್ ಯಾರಿಗೆ ಕೊಟ್ಟರು? MSMEಗಳಿಗೆ ಕೊಟ್ಟರು. ಎಲ್ಲಿ ಉತ್ಪಾದನಾ ಚಟುವಟಿಕೆ, ಉದ್ಯೋಗ ನಿರ್ಮಾಣ ಇರುತ್ತೆ. ಹಾಗಾಗಿ ಯುರೋಪು ಅಮೆರಿಕದಂತ ರಾಷ್ಟ್ರಗಳು ಕೂಡ ಕುಸಿದು ಬಿದ್ರು ಕೂಡ ಭಾರತದ ಆರ್ಥಿಕತೆ ತನ್ನ ಸುಸ್ಥಿರತೆಯನ್ನು ಉಳಿಸ್ಕೊಂಡು ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದು ನೋಟ್ ಬ್ಯಾನ್ ನಿಂದ ಹಿಡಿದು ಲಾಕ್ಡೌನ್ GST ಪ್ರತಿಯೊಂದರಲ್ಲೂ ಕೂಡ ಅವರು ಕೆಲವು ರಾಷ್ಟ್ರದ ಹಿತದೃಷ್ಟಿಯಿಂದ ಕೆಲವು ಕಠೋರವಾದ ಕ್ರಮಗಳನ್ನು ಕೈಗೊಂಡ್ರು ಕೂಡ ಜನಕ್ಕೆ ಅವ್ರ ಮೇಲೆ ನಂಬಿಕೆ ಇದೆ. ಆ ಮೋದಿ ಇದ್ರೆ ಏನೋ ಮಾಡ್ತಾರೆ, ದೇಶ ಸುರಕ್ಷಿತ. ಆ ಭಾವನೆ ಹೋಗೋವರೆಗೂ ನೀವು ಸೋಲ್ತಾ ಇರ್ತೀವಿ, ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದ್ರ ಮೊದಲು EVM ಮಷಿನ್ ಸರಿ ಇಲ್ಲ ಅಂದ್ರಿ, ಆಮೇಲೆ ಚುನಾವಣಾ ಆಯೋಗ ಮೋಸ ಮಾಡ್ತಾ ಇದೆ ಅಂತಂದ್ರಿ, ಚುನಾವಣಾ ಆಯುಕ್ತರ ವಿರುದ್ಧ ವ್ಯಕ್ತಿಗತವಾದ ದಾಳಿ ಶುರು ಮಾಡ್ಬಿಟ್ರಿ, ಬೆದರಿಕೆ ಶುರು ಮಾಡಿದ್ರಿ. ಮೊದಲು ವೋಟ್ ಚೋರಿ ಅಂದ್ರಿ, ಈಗ SIR ವಿರೋಧಿಸ್ತಾ ಇದ್ದಾರೆ. SIR ಮಾಡದೆ ಹೋದ್ರೆ ಮತದಾರ ಪಟ್ಟಿ ದೋಷಪೂರಿತವಾಗಿತ್ತು, ಡುಪ್ಲಿಕೇಟ್ ಮತ ಹಾಕಿದ್ರು, ಸತ್ತವರೆಲ್ಲ ಬಂದು ಹಾಕಿದ್ರು ಅಂತ ಹಾಗೆ ಮಾತಾಡ್ತೀರಾ. ಶುದ್ಧೀಕರಣ ಮಾಡಕ್ ಕೊಟ್ರೆ ಇಲ್ಲ ಇಂಥ ಮತದಾರ ನೋಡಿ, ಅವರು ಆ BLOಗಳು ಬರ್ತಾರಲ್ಲ ಈ SIR ಮಾಡ್ಲಿಕ್ಕೆ, ನನ್ನ ಮುಖಲಕ್ಷಣ ನೋಡ್ಬಿಟ್ಟು ಇವ್ನು ಕಾಂಗ್ರೆಸ್ ವೋಟರು BJP ವೋಟರ್ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಏನೂ ಇಲ್ಲ, ಅವ್ರು ಮಾಡೋದು ಮಾಡ್ತಾರೆ. ಯಾಕೆ ಇವ್ರಿಗೆ ಆ ಮತದಾರರ ಮೇಲೆ ವಿಶ್ವಾಸ ಹೋಗಿರೋದ್ರಿಂದ ಇಷ್ಟೆಲ್ಲ. ಆಮೇಲೆ ಅದು ಬಿಟ್ಬಿಡಿ, ಸಿದ್ದರಾಮಯ್ಯನವರ ಅತ್ಯಂತ ಅಚ್ಚುಮೆಚ್ಚಿನ ವಿಚಾರ ಯಾವುದು? ಸಾಮಾಜಿಕ ನ್ಯಾಯ ಅಂತ. ಮೊದಲ 5 ವರ್ಷದ ಅವಧಿಯಲ್ಲಿ ಕಾಂತರಾಜ್ ಆಯೋಗ ನೇಮಿಸಿದ್ರು. ಅವರು ವರದಿ ಒಪ್ಸೋಣ ಅಂತ ಅವ್ರಿಗೆ ಟೈಮೇ ಕೊಟ್ಟಿಲ್ಲ, ಆ ವರದಿ ಸ್ವೀಕರಣೆ ಮಾಡಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ರಿ. ಆಮೇಲೆ ಸಮ್ಮಿಶ್ರ ಸರ್ಕಾರ ಎಲ್ಲ ಬಂತು. ಆಮೇಲೆ ಜಯಪ್ರಕಾಶ್ ಹೆಗಡೆ, ನಿಮ್ಮ ಹಳೆ ಜನತಾ ಪರಿವಾರ ಸ್ನೇಹಿತರು, ಅವರು ಅಧ್ಯಕ್ಷರಾಗಿದ್ರು. ಆ ಜಯಪ್ರಕಾಶ್ ಹೆಗಡೆ ಅವ್ರು ಹೇಳಿದ್ರು, ಇಲ್ಲ ಕಾಂತರಾಜ್ ವರದಿ ಮೂಲ ಪ್ರತಿನೇ ಸಿಗ್ಲಿಲ್ಲ, ಟ್ರಂಕ್ ಅಲ್ಲಿ ಡುಪ್ಲಿಕೇಟ್ ಪ್ರತಿ ಇತ್ತು ಅಂತ ಅವ್ರು ಹೇಳಿದ್ರು. ಅದಾದ್ಮೇಲೆ ನೀವು ಮತ್ಸೂದನ್ ನಾಯಕ ಆಯೋಗ ಮಾಡಿದ್ರಿ, ಜಾತಿ ಸಮೀಕ್ಷೆ ಅಂತ ಅಂದ್ಬಿಟ್ಟು ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸ್ಬಿಟ್ರಿ, 460 ಕೋಟಿ ಖರ್ಚು ಮಾಡಿದ್ರಿ. ಅದ್ರ ಜೊತೆ ನಾಗಮೋಹನ್ ದಾಸ್ ಕಮಿಟಿ, ದಲಿತರ
ದಲಿತ ಸಮುದಾಯದ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅದಕ್ಕೊಂದು 400 ಕೋಟಿ ಖರ್ಚು ಮಾಡಿದ್ರಿ. ಅವು ಯಾವ ವರದಿನೂ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಈಗಲೂ ಮಧುಸೂದನ್ ನಾಯಕ್ ವರದಿ ಅವ್ರ ಸಮೀಕ್ಷೆಯಲ್ಲಿ ಎಷ್ಟು ಬಂದಿದೆ, ಫಿಗರ್ಸ್ ಎಷ್ಟು ಬಂದಿದೆ, ಬೇರೆ ಬೇರೆ ಜಾತಿಗಳ ಜನಸಂಖ್ಯೆ ಎಷ್ಟು ಬಂದಿದೆ, ಸ್ವಲ್ಪ ಸೆಲೆಕ್ಟ್ ಆಗಿ ಸ್ವಲ್ಪ ಲೀಕ್ ಮಾಡಿದ್ರು. ಯಾವಾಗ ಪ್ರಭಾವಿ ಜನಾಂಗಗಳಿಂದ ವಿರೋಧ ಬಂತು ಸುಮ್ಮನಾಗ್ಬಿಟ್ರು. ಸೊ ಅಟ್ಲೀಸ್ಟ್ ಅಲ್ಲಾದ್ರೂ ಕೂಡ ಸಾಮಾಜಿಕ ನ್ಯಾಯದ ವಿಚಾರ ನನಗೆ ಬದ್ಧತೆ ಇದೆ ಅಂತ ತೋರಿಸಬೇಕಾಗಿತ್ತು. 1977ರ ಐತಿಹಾಸಿಕ ತುರ್ತು ಪರಿಸ್ಥಿತಿ ಅಂತ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹಾವನೂರು ವರದಿ ದೇವರಾಜ ಅರಸು ಕೈಯಲ್ಲಿ ಲಿಂಗಾಯತರನ್ನು ಇಡಿಯಾಗಿ ಫಾರ್ವರ್ಡ್ ಅಂತ ಮಾಡ್ಬಿಟ್ಟು ಉಳಿದವರೆಲ್ಲ ಬ್ಯಾಕ್ವರ್ಡ್ ಮಾಡಿದ್ರು. ಆದ್ರೂ ಕೂಡ ದೇವರಾಜ ಅರಸರು ಅನುಷ್ಠಾನ ಮಾಡಿಬಿಟ್ರು. ಚುನಾವಣೆ 15 ದಿವಸ ಇದೆ, ಹಾವನೂರು ವರದಿ ಜಿಯೋ ಇಶ್ಯೂ ಆಗ್ಬಿಡುತ್ತೆ. ಆ ತರದ ಒಂದು ಬದ್ಧತೆ ಒಂದು ನೋಡೇ ಇಲ್ಲ ಇವರು. ಆಧುನಿಕ ದೇವರಾಜರಸು ರೆಕಾರ್ಡ್ ಮುರಿದ್ವಿ ಅಂತ ಅದೊಂದು ಜಾಹೀರಾತು ದೊಡ್ಡ ಸಂಭ್ರಮಾಚರಣೆ ನಡೀತು. ಈಗ ಇವರು 6 ತಿಂಗಳೊಮ್ಮೆ ಸಂಭ್ರಮಾಚರಣೆ ನೋಡಿದಾಗ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಹಸ್ತಾಂತರ ಮಾಡ್ಬೇಕಾಗುತ್ತೋ ಇಲ್ವೋ, ಇದೇ ನಡೆದ್ಬಿಟ್ಟಿದೆ. ಹಾಗಾಗಿ ಇಡೀ ರಾಷ್ಟ್ರದಂತ ನಗಪಾಟ್ಲು ವಸ್ತು ಅಂದ್ರೆ ಇದೆ. ಇವನ ರಾಜಕಾರಣ ತನ್ನ ಮನರಂಜನಾ ಮೌಲ್ಯ ಕೂಡ ಕಳ್ಕೊಂಡ್ಬಿಟ್ಟಿದೆ. ಆಮೇಲೆ ಇಲ್ಲೊಂದು ಗಟ್ಟಿಯಾದ ವಿರೋಧ ಪಕ್ಷ ಇದ್ರೆ, ಒಂದು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಗಟ್ಟಿಯಾದ ವಿರೋಧ ಪಕ್ಷ ಇದ್ರೆ, ನಮ್ಮ ವಿರೋಧ ಪಕ್ಷಕ್ಕೆ ನರೇಂದ್ರ ಮೋದಿ ಅಂತ ಟ್ರಂಪ್ ಕಾರ್ಡ್ ಮತ್ತೊಮ್ಮೆ ಸಿಗಲ್ಲ. ಅವ್ರಿಗೆ ಗೆಲ್ಲೋಕಿದ್ರೆ ಇಟ್ಕೊಂಡ್ರೆ ಒಬ್ರು ಬಾಯಲ್ಲೂ ಮೋದಿ ಸರ್ಕಾರದ ಕೊಡುಗೆಗಳೇನು 12 ವರ್ಷದಲ್ಲಿ ಒಬ್ರು ಬಾಯಲ್ಲಿ ಬರಲೇ ಇಲ್ಲ. ಮೊನ್ನೆ 2 ಬೈ ಎಲೆಕ್ಷನ್ ಆಯ್ತು, ಅಲ್ಲಿ ಮೋದಿ ಸರ್ಕಾರದ ಕೊಡುಗೆಗಳೇನು ಬರಲೇ ಇಲ್ಲ. ಎಷ್ಟು ಅಂತ ನೀವು ಇಲ್ಲಿ ವಿರೋಧ ಪಕ್ಷ ಇರ್ಬೋದು, 12 ವರ್ಷದಿಂದ ನೀವು ರಾಷ್ಟ್ರ ಮಟ್ಟದಲ್ಲಿ ಆಳು ಪಕ್ಷ. ಒಂದ್ಸಾರಿ ಆದ್ರೂ ಕರ್ನಾಟಕ ಬಿಜೆಪಿ ಅವ್ರನ್ನ ಆಳು ಪಕ್ಷ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡಿಲ್ಲ ಜನರ ಎದುರಿಗೆ. ಸಿದ್ದರಾಮಯ್ಯ ಭಾಷಣ ತೋರಿಸಿ ಅವರು ಅಷ್ಟೇ, ಅವ್ರು ತಮ್ಮ ಸಾಧನೆ ಬಗ್ಗೆ ಮಾತಾಡ್ತಾರೆ, ಬರೀ ವಿರೋಧ ಪಕ್ಷದ ನಾಯಕರ ತರ ಮೋದಿ ಮೇಲೆ ಟೀಕೆ ಮಾಡ್ತಾ ಇದ್ರು. ಅವ್ರ ಭಾಷಣದ ಅವ್ರು ಹೇಳಿದಂಗೆ 60% ಅವ್ರ ಭಾಷಣ ಮೋದಿ ಸರ್ಕಾರ ಟೀಕೆಗೆ ಮೀಸಲಾಗಿತ್ತು. ಅಂದ್ರೆ ರಾಜಕೀಯ ಅಸ್ಥಿರತೆ ಮತ್ತು ವಿಶ್ವಾಸಾರ್ಹತೆ. ಆಮೇಲೆ ಇವ್ರಿಗೆ ಈಗಾಗಲೇ ನೋಡಿ ಆಂಟಿಸಿಪೇಟರಿ ಬೇಲ್ ತರ, ನಿರೀಕ್ಷಣಾ ಜಾಮೀನು ತರ ಈಗಲೇ SIR ವಿರುದ್ಧ ಪ್ರಚಾರ ಶುರು ಮಾಡ್ಬಿಟ್ಟು ಮಂತ್ರಿಗಳ ಬಾಯಲ್ಲಿ ಹೇಳಿಕೆ ಬರ್ತಾರೆ, ಶಾಸಕರು ಮಾತಾಡೋಕೆ ಶುರು ಮಾಡಿದ್ದಾರೆ. ಅವ್ರ ಪರವಾಗಿರೋ ಬುದ್ಧಿಜೀವಿಗಳು ಇನ್ನು ಹುಬ್ಳಿಯಲ್ಲಿ ಮೆರವಣಿಗೆ ಮಾಡಿದ್ರು, SIR ರದ್ದು ಮಾಡಿ ಅಂತ. ಯಾಕೆ ಇವ್ರಿಗೆ ಇದು ಅಂದ್ರೆ ಎಲ್ಲ ಸಂವಿಧಾನಕ ಸಂಸ್ಥೆಗಳ ಮೇಲೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ. ಯಾಕಂದ್ರೆ ಇವ್ರಿಗೆ ಮತದಾರರ ಮೇಲೆ ವಿಶ್ವಾಸ ಹೊರಟೋಗಿದೆ. ನಮ್ಗೆ ಕೆಲಸ ಇಲ್ಲ. ಈಗ ಗ್ರೇಟರ್ ಬೆಂಗಳೂರು ಚುನಾವಣೆ ಯಾಕೆ ನಡೆಸಲಿಕ್ಕೆ ಆಗ್ತಾ ಇಲ್ಲ? ಈ ಸಿಟಿ ಮತದಾರರು ನಮಗೆ ಕೈ ಕೊಡ್ತಾರೆ ಅನ್ನೋ ಒಂದು ಅನುಮಾನ ಇದೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ. ಕಶ್ಯಪ್ ಸರ್, ಈಗ 2 ತರ, ಒಂದು ಇವರು ಕುರ್ಚಿ ಕಿತ್ತಾಟದಲ್ಲಿದ್ದಾರೆ, ಜನರ ಮೇಲೆ ಕಾಳಜಿ ಇಲ್ಲ ಅನ್ನೋದು, ಜೊತೆಗೆ ಗ್ಯಾರಂಟಿಯ ಹೊರೆ. ಇವ್ರು ನಮ್ಮ ಹತ್ರ ಬರೋದು ಇಲ್ಲ, ನಾವು ಹೆಂಗಿದೀವಿ, ಸತ್ರೋ ಬದುಕಿದ್ರೋ, ಇವರೇನು ಹೊಟ್ಟೆಗೆ ಏನು ಎಲ್ಲವೂ ಕೂಡ ಸರಿ ಇದೆಯಾ, ತಮಗೆ ಅಭಿವೃದ್ಧಿಗೆ ಕಷ್ಟ ಆಗಿತ್ತಲ್ಲ, ಅವ್ರು ಅಭಿವೃದ್ಧಿ ಮಾಡಿ ತೋರಿಸಿರು. ನಮ್ಮ ಕಣ್ಣೆದುರಿಗೆ ಕಳೆದ 5 ವರ್ಷದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಭೂಮಿ ಪೂಜೆಯಿಂದ ಲೋಕಾರ್ಪಣೆ ಮಾಡಿ ತೋರಿಸಿದ್ರು. ಅದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರ ಬರೋ ಅಷ್ಟೊತ್ತಿಗೆ ಸಿಗಂದೂರು ಬ್ರಿಡ್ಜ್ ಸಾಗರದ ಅದು ಆಯ್ತು. ಆ ಬ್ರಿಡ್ಜ್ ಉದ್ಘಾಟನೆಗೆ ನಿತಿನ್ ಗಡ್ಕರಿ ಅವರು ಬಂದಾಗ ಇವರು ಬಾಯ್ಕಾಟ್ ಮಾಡಿದ್ರು. ಅವ್ರು PWD ಮಂತ್ರಿಗಳು ಸಾಗರಕ್ಕೆ ಹೋಗಿದ್ರು, ಸತೀಶ್ ಜಾರಕಿಹೊಳಿ ನೀನ್ ಫಂಕ್ಷನ್ ಹೋಗಬೇಡ. ಈ ಸಣ್ಣತನ ಯಾತಕ್ಕೆ? ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಪರಸ್ಪರ ಒಂದು ಸಹಕಾರ ಬೇಡ, ಅಭಿವೃದ್ಧಿ ದೃಷ್ಟಿಯಿಂದ ಆದ್ರೂ ಕೂಡ ಪಕ್ಷದ ಆದೇಶವನ್ನು ಧಿಕ್ಕರಿಸ್ಬಿಟ್ಟು ಪಾಪ ಸ್ಥಳೀಯ ನಾಯಕ ಕಾಗೋಡು ತಿಮ್ಮಪ್ಪನವರು ಭಾವುಕರಾಗಿ ಕೇಂದ್ರ ಸರ್ಕಾರ ಕೃತಜ್ಞತೆ ಅರ್ಪಿಸಿದ್ರು. ನಮ್ಮ ಜನ ಎಲ್ಲ 100 ವರ್ಷಗಳಿಂದ ಕಷ್ಟ ಅನುಭವಿಸ್ತಾ ಇದ್ರು. ಇಷ್ಟೊಂದು ಸುಸಜ್ಜಿತವಾದ ಒಂದು ಸೇತುವೆ ಕಟ್ಟಿಕೊಟ್ಟಿದ್ರಿ. ಕಶ್ಯಪ್ ಸರ್, ಅಂತದ್ದು ಒಂದು ಪ್ರಾಜೆಕ್ಟ್ ಇವ್ರು ಕಂಪ್ಲೀಟ್ ಮಾಡಿ ತೋರಿಸಿದಾರ, ಸ್ಟಾರ್ಟ್ ಟು ಫಿನಿಶ್. ನಿಜ ಕಶ್ಯಪ್ ಸರ್, ಅದೇ ನಾ ಕೇಳ್ತಾ ಇದ್ದೆ, ಈ ಬರೀ ಕುರ್ಚಿ ಕಿತ್ತಾಟದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ, ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ, ಜೊತೆಗೆ ಗ್ಯಾರಂಟಿ ಹೊರೆ ಆಗ್ಬಿಟ್ಟಿದೆ, ಇವ್ರ ಹತ್ರ ದುಡ್ಡು ಇಲ್ಲ ಅನುದಾನ ಕೊಡಕ್ಕೆ, ಅಭಿವೃದ್ಧಿ ಮಾಡಕ್ಕೆ ಅಂತ. ಬಹಳ ಹೊರೆ ಆಗಿರೋದು ಇದೇ ಗ್ಯಾರಂಟಿ ಅಂತ. ಸರಿಗ ಅವ್ರ ಕಡೆ ಗೆದ್ದ ಅಥವಾ ಏನು ಇಡೀ ಒಟ್ಟಾರೆ ಇರತಕ್ಕಂಥ ಶಾಸಕರ ಕ್ಷೇತ್ರಗಳಿಗೆ ಒಂದು 10 ರೂಪಾಯಿ ಬಿಡಿಗ ಸಿಗ್ತಾ ಇಲ್ಲ. ಓಕೆ, ಏನಂತಂದ್ರೆ ಅವರಿಗೆ ಈಗ ಕೆಲವರು ಯಾರಾದ್ರೂ ಬಂದು ಫೋರ್ಸ್ ಮಾಡಿ ಗಲಾಟೆ ಮಾಡಿ ಕಿತ್ಕೊಂಡು ಹೋದ್ರೆ ಆ ಅಭಿವೃದ್ಧಿ ಕಣ್ಣು ಕೂಡ ಕಾಣ್ತಿಲ್ಲ, ಯಾರಿಗೆ ಪಬ್ಲಿಕ್ ಕಣ್ಣು ಕೂಡ ಕಾಣ್ತಾ ಇಲ್ಲ. ಓಕೆ, ಇಲ್ಲಿ ಏನಾಗತ್ತೆ ಅಂದ್ರೆ 225 ಕ್ಷೇತ್ರಗಳಲ್ಲಿ ನೀವೇನು ಮ್ಯಾನಿಫೆಸ್ಟೋ ಮಾಡಿ ಬಂದ್ರಿ, ನೀವು ಆ ಮೂಲ ಆಶಯ ಏನಿತ್ತು, ನೀವು ಏನು ಅಭಿವೃದ್ಧಿ ಮಾಡ್ತೀವಿ, ಸ್ವಚ್ಛ ಸರ್ಕಾರ ಕೊಡ್ತೀವಿ, ನಮ್ಮ ಇಟ್ಟಾಳ್ ಸರ್ ಹೇಳಂಗೆ ಒಂದು ಅಭಿವೃದ್ಧಿ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲೇ ಫೇಲ್ಯೂರ್ ಆಯ್ತು. ನಿಮಗೆ ಯಾರು ಹೇಳಿದ್ದು ಫ್ರೀ ಬಿ ಕೊಡು ಅಂತ? ಮ್ಯಾನಿಫೆಸ್ಟೋ ಇರ್ಬೋದಾಯ್ತು, ಅದನ್ನ ಜನಗಳ ಮುಂದೆ ಮಂಡಿಸ್ಬಿಟ್ಟು ಇಲ್ಲ ಇದು ಆಗ್ತಾ ಇಲ್ಲ, ನಾನು ಮುಂದಿನ ವರ್ಷ ಕೊಡ್ತೀನಿ, ಮುಂದಿನ ಟರ್ಮ್ ಕೊಡ್ತೀನಿ, ಇದಾಗೋದೇ ಇಲ್ಲ, ಇದಕ್ಕೆ ಹಣಕಾಸಿನ ಸಂಗ್ರಹ ಆಗಬೇಕು ಅಂತ ಹೇಳಿ ಒಂದು ಮಾತು ಹೇಳಿದ್ರು ಕೂಡ ಜನ ಏನು ಗಲಾಟೆ ಮಾಡ್ತಿದ್ರ? ನೀವು ಕೊಡ್ಲೇಬೇಕು ಗಲಾಟೆ ಮಾಡ್ತಿದ್ರ ಸರ್? ಇಲ್ಲ, ಯಾರು ಮಾಡ್ತೀರಿ? ಯಾಕಂದ್ರೆ ಕರ್ನಾಟಕ ನನಗೆ ಒಂದು ಹೆಮ್ಮೆ, ಕನ್ನಡದ ಅಸ್ಮಿತೆ ಹೇಳ್ಬಿಡ್ತೀನಿ ತಾಳಿ. ಕರ್ನಾಟಕದ ಜನತೆ ಯಾವತ್ತು ಭಿಕ್ಷಕರಾಗಿರ್ಲಿಲ್ಲ ಸರ್. ನಮ್ಮ ಭಿಕ್ಷಕರು ಮಾಡಿದ್ರು ಸಿದ್ದರಾಮಯ್ಯ, ನಮ್ಮ ಲಿಟ್ರಲಿ ಬೆಗ್ಗರ್ ಮಾಡಿದ್ರು, ಬೇಡ್ಕೊಳ್ತಾರ ಮಾಡಿದ್ರು. ಇವತ್ತು ಇಂದಿರಾ ಗಾಂಧಿ ಕ್ಯಾಂಟೀನ್ ಮಾಡಿದ್ದಾರೆ ಸರ್, ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ. ಇಂದಿರಾ ಗಾಂಧಿ ಕ್ಯಾಂಟೀನ್ ಮಾಡ್ರ ಮೂಲ ಉದ್ದೇಶ ಯಾರಿಗೆ? ಬಡವ್ರಿಗೆ ಹೋಗ್ಬೇಕಂತ. ಕಾರಲ್ಲಿ ಬಂದು ತಿಂಡಿ ತಿಂತಾರೆ, ಕಾರಲ್ಲಿ ಬಂದು ತಿಂಡಿ ತಿಂತಾರೆ. ಒಂದು
ಇವೆಲ್ಲವೂ ಈ ಫಲಾನುಭವಿಗಳು ಯಾರಿದ್ದಾರೆ ನೀವೆಲ್ಲ ಚೆಕ್ ಮಾಡಿ ನೋಡಿ. ಈಗ ಬೇಡ ಸರ್, ಈಗ ನಾವು ವೋಟ್ ಹಾಕಿದ್ರಲ್ಲಿ ಎಲ್ಲರೂ ಕೂಡ ಸಮಸ್ತ ಜನಾಂಗ ವೋಟ್ ಹಾಕಿದ್ಯಲ್ವ ಅವ್ರಿಗೆ. ಹೌದು ನಾವು ಬರೀ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಸೇರಿ ಹಾಕಿದ್ವಿ. ನೀವು ಬರೀ ಆ ಸಮುದಾಯಕ್ಕೆ ಮಾತ್ರ ಯಾಕೆ ಮಾಡ್ತೀರಿ? ಬಟ್ ಅವರು ಘೋಷಣೆ ಮಾಡಿದಾಗ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳಿರ್ಲಿಲ್ಲ, ಎಲ್ರಿಗೂ ಈಗ ಫ್ರೀ ಅಂತ ಹೇಳಿದ್ರು, ಎಲ್ರಿಗೂ 2,000 ರೂಪಾಯಿ ಅಂದಿದ್ರು. ಈಗ ಯಾಕೆ ಅವ್ರಿಗೆ 10,000 ಕೋಟಿ 20,000 ಕೋಟಿ ಅವರ ಏನು ವಕ್ಫ್ ಬೋರ್ಡಿನ ಮೇಲ್ದರ್ಜೆ ಇರ್ಸೋದು ಇವೆಲ್ಲ ಯಾರು ನಾವು ಹಿಂದೂಗಳು ಏನ್ ಮಾಡಿದ್ರಿ? ನಮ್ಮ ತಿರದ್ ಏನು ದೇವಸ್ಥಾನಗಳಿವೆ ಅದಕ್ಕೆ ಕಾಯಕಲ್ಪ ಮಾಡಿಲ್ಲ. ಯಾರು ಅದಕ್ಕೆ ಮುಜರಾಯಿ ಇಲಾಖೆ ಮಂತ್ರಿಗಳಾಗಿದ್ದಾರೆ, ಕಾಯಕಲ್ಪ ಮಾಡಿಲ್ಲ ಅವರಿಗೆ. ಈ ಪ್ರಶ್ನೆ ಹುಟ್ಟೋದೇನಂದ್ರೆ ನೋಡಿ ಸರ್, ಈಗ ಇದು ಹೇಳ್ತೀನಿ ಕೇಳಿ, ಈ ಡೊಂಬರಾಟಗಳು, ಈ ತರ ಬಯಲಾಟಗಳು, ಈ ತರ ನಾಟಕಗಳಿದೆಯಲ್ಲ ಬಹಳ ಅದೇ ನಡೆಯಲ್ಲ. ನಿಮ್ಮ ತಪ್ಪುಗಳು ಮುಚ್ಚಿ ಹೊರಗಡೆ ತೆಗಿಬಾರ್ದು ಅಂದ್ಬಿಟ್ಟೆ ನೀವು ಬೇರೆ ತಪ್ಪನ್ನು ಹೇಳೋದು. ಇಟ್ ಈಸ್ ಸಿಂಪಲ್ ವಿಲೇಜ್ ಇರ್ತಕ್ಕಂಥ ಒಂದು ಗಾಸಿಪ್ ಇದು. ನೀನು ನಾವು ಬೇರೆಯವರು 10 ತಪ್ಪು ಹೇಳ್ತಾ ಹೋಗು, ನಿನ್ ತಪ್ಪನ್ನು ಜನ ಕೇಳೋದಿಲ್ಲ ಅಂತ. ನಿಜ ನಿಜ. ಈಗ ಪೆಟ್ರೋಲ್ ಕೇಂದ್ರ ಸರ್ಕಾರ ಮೇಲೆ ಬೀಳ್ತಾರೆ, ಇದು ಸರ್ಕಾರ ನಿಮ್ ಸರ್ಕಾರ ಬಗ್ಗೆ ಮಾತಾಡ್ರಿ. ಹೌದು, ಏನೇ ತಗೊಂಡ್ರು ಅಲ್ಲಿಗೆ ಹೋಗ್ತಾರ ಅವರು. ಪೆಟ್ರೋಲ್ ಇಂದಾನೆ ಹಿಂಗಾಗಿದ್ದು ಅಂತ ಮತ್ತೆ ಅದು ಸರ್ಕಾರ ತಗೊಳ್ಳಿ ನೀವು. ಹೌದು. ಆಮೇಲೆ ಇನ್ನೊಂದೇನಂದ್ರೆ ನೋಡಿ ಸರ್, ನಿಮ್ಮ ಸಾರ್ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು ಮಾತು. ಒಂದು ಫೆಡರಲ್ ಸಿಸ್ಟಮ್ ಅಂತ ಬಂದಾಗ, ಪ್ರಜಾ ಒಕ್ಕೂಟ ಅಂತ ತಾಂತ್ರಿಕ ಒಕ್ಕೂಟ ಅಂತ ಬಂದಾಗ, ನಿಮಗೆ ಬೇಕೋ ಬೇಡವೋ, ನೀತಿ ಆಯೋಗಕ್ಕಾಗಿರ್ಬೋದು, ಬೇರೆ ನಿಮ್ಗೆ ಬೇಕೋ ಬೇಡವೋ, ನಿಮಗೆ ಸಿಗ್ಬೇಕಾದ್ರೆ ಹಕ್ಕನ್ನು ಪ್ರತಿಪತ್ತೆ ಮಾಡೋದಕ್ಕೆ ಹೋಗ್ಬೇಕು ನೀವು. ನಾನು ಹೋಗಲ್ಲ ಅಂತ ಹೇಳಿ ನೀವು ರಾಜಕಾರಣ ಯಾಕೆ ಮಾಡ್ತೀರಾ? ಹೌದು. ನೀವು ಹೋಗ್ತಾ ಇರೋದಲ್ಲಿ ಕಾಂಗ್ರೆಸ್ ಪರವಾದ ಪ್ರತಿನಿಧಿ ಅಲ್ಲ ನೀವು. ಹೌದು. ನಿಜ ಕರ್ನಾಟಕ ಜನತೆಯ ಪರವಾದ ಪ್ರತಿನಿಧಿಗಳು. ಏನ್ ಸರ್? ಹೌದು. ಕಾಂಗ್ರೆಸ್ ಪ್ರತಿನಿಧಿ ಅಲ್ಲ ನೀವು. ಯು ಹ್ಯಾವ್ ಟು ಫರ್ಗೆಟ್ ದಟ್. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪ್ರತಿನಿಧಿ ಅಲ್ಲ, ಕಾಂಗ್ರೆಸ್ನ KCC ಪ್ರೆಸಿಡೆಂಟ್ ಅಲ್ಲ. ಅವ್ರು ಆಗಿರ್ಬೋದು, ಬಟ್ ಅವ್ರು ಈಸ್ ಅ ಪಾರ್ಟಿ ಮ್ಯಾನ್ ಫ್ರಮ್ ದಿ ಪಬ್ಲಿಕ್ ಡೊಮೈನ್ ಇರತಕ್ಕಂಥ ವ್ಯಕ್ತಿ. ಎಸ್. ಓಕೆ, ಗಂಗಾಧರ್ ಸರ್, ಮಾತಾಡ್ತಾ ಇದ್ದೆ, ಈ ಗ್ಯಾರಂಟಿ ಯೋಜನೆಗಳಿಂದಲೇ ಸರ್ಕಾರಕ್ಕೆ ಆರ್ಥಿಕ ಹೊರೆ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಅಂತ. ಅದರ ಜೊತೆಗೆ ಈ 3 ವರ್ಷ ಏನ್ ಸಾಧನೆ ಅನ್ಕೊಂಡು ಬಂದ್ರಲ್ಲ ಕಾಂಗ್ರೆಸ್ ಕಡೆಯಿಂದ, ಬರೀ ಈ 3 ವರ್ಷ ಕುರ್ಚಿ ಕಿತ್ತಾಟದ್ದೇ ಆಯ್ತು. ಜೊತೆಗೆ ಕ್ರಾಂತಿಗಳ ವಿಚಾರ, ಸೆಪ್ಟೆಂಬರ್ ಕ್ರಾಂತಿಯಿಂದ ಹಿಡಿದು ಸಂಕ್ರಾಂತಿಯಿಂದ ಹಿಡಿದು ನಾನಾ ರೀತಿಯ ಕ್ರಾಂತಿಗಳೆಲ್ಲ ಬಂತು. ಇದರಲ್ಲೇ 3 ವರ್ಷ ಕಾಲ ಕಳೆದು ಬಿಟ್ರಲ್ಲ, ಅಭಿವೃದ್ಧಿ ಏನು ಮಾಡಿಲ್ಲ. ಗ್ಯಾರಂಟಿಯಿಂದ ಹಣ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಅಭಿವೃದ್ಧಿಯೂ ಕುಂಠಿತ ಅಂತ ಜನ ಮಾತಾಡ್ತಿದ್ದು. ಇದು ಹಣ ಇಲ್ಲ ಅನ್ನೋದು ಒಂದು ಕರೆಕ್ಟ್. ಆದ್ರೆ ಅದನ್ನ ಹಣವನ್ನ ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅಂತಕ್ಕಂತ ಒಂದು ನಿರ್ದಿಷ್ಟವಾದ ಯೋಜನೆ ಸರ್ಕಾರದ ಬಗ್ಗೆ ಇಲ್ಲ. ಆಮೇಲೆ ಏನಾಗಿದೆ, ಇದು ಈ ಒಂದು ಸಾಧನಾ ಸಮಾವೇಶವನ್ನ ಒಂದು ಅಸ್ಥಿರತೆ ಪರಿಣಾಮವಾಗಿ ಮಾಡಿರ್ತಕ್ಕಂತ ಒಂದು ಸಮಾವೇಶ ಅಂತ. ಇದು ಸಾಧನೆ ಅಂದ್ರೆ ಹೇಳ್ಕೊಳ್ತಕ್ಕಂಥದ್ದು ಅಂತ ಇರ್ತಕ್ಕಂಥದ್ದು ಏನಂದ್ರೆ, ದಿಲ್ಲಿಗೆ ಏನಂತಾರಪ್ಪ ಅಂದ್ರೆ ನಿಯೋಗ ಹೊರಟು ಹೊಸ ಮಂತ್ರಿ ಮಂಡಲ ಮಾಡ್ಬೇಕಂತ ಹೇಳಿ ಫಾರಿನ್ ಏನಪ್ಪ ಅಂದ್ರೆ ಶಾಸಕರು ಟ್ರಿಪ್ ಹೋದ್ರು. ಅದರ ಮುಂದುವರಿಕೆಯಾಗಿ ಇವತ್ತು ಹೈಕಮಾಂಡ್ ಏನಪ್ಪಾ ಅಂತ ಇಂಪ್ರೆಸ್ ಮಾಡೋದ್ರ ಸಲುವಾಗಿ ಹೈಕಮಾಂಡ್ ಒಂದು ರೀತಿಯಿಂದ ಏನಂತಪ್ಪ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನ ಹೇಗಿದೆ ನೋಡಿ ಅಂತ ಹೇಳೋದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಈ ಸಾಧನಾ ಸಮಾವೇಶ ನಡೆದಿದೆ ಅಂತಕ್ಕಂಥ ಒಂದು ವಿಮರ್ಶೆಗಳು ಬರ್ತಾ ಇದ್ದಾವೆ. ಹಾಗೆ ಈ ಸಾಧನಾ ಸಮಾವೇಶವನ್ನ ಪಕ್ಷದ ಸಮಾವೇಶ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಖರ್ಚಾಗ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸರ್ಕಾರದ್ದು. ಈಗಾಗಲೇ ಏನಂತಂದ್ರೆ ಅಲ್ಲಿ ಬೊಕ್ಕಸ ಖಾಲಿಯಾಗಿದೆ. ಇವತ್ತು ನಾನು ಹೇಳಿದೆ, ಇನ್ಫ್ರಾಸ್ಟ್ರಕ್ಚರ್ ಏನ್ ಡೆವಲಪ್ ಆಗಬೇಕಾಗಿದೆ, GDP-ಗೆ ಒಂದು ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟರ್ ಅದು ಇಂಪಾರ್ಟೆಂಟ್. ಬರೀ ಜನಕಲ್ಯಾಣ ಯೋಜನೆಗಳಿಂದ ಯಾವುದೇ ಸರ್ಕಾರ ಆಗಲ್ಲ. ಯಾವುದೋ ಒಂದು ಬರೀ ಜನಕಲ್ಯಾಣ ಮಾಡಿ ಫ್ರೀ ಕೊಟ್ಟು ಏನಂತ ಶ್ರೀಲಂಕಾಂತ ದಿವಾಳಿ ಆಗ್ತಕ್ಕಂಥದ್ದು. ಇವತ್ತೇನಪ್ಪ ಅಂದ್ರೆ ಬರೀ ಕನ್ಸ್ಯೂಮ್ಷನ್ ಏನಪ್ಪಾ ಅಂದ್ರೆ ಲೋನ್ಸ್ ಆಗ್ತಾ ಇದಾವೆ. ಪಾಕಿಸ್ತಾನದಲ್ಲಿ ಅವ್ರು ಲೋನ್ ತರ್ತಾರೆ, ಖಾಲಿ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಹೀಗೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಮಾಡ್ಬೇಕಪ್ಪ ಅಂದ್ರೆ ಅವ್ರು ಕೇಂದ್ರಕ್ಕೆ ತೋರಿಸ್ತಾರೆ. ಇಲ್ಲ ನೀವು ಏನಂದ್ರೆ ಫ್ರೆಶ್ ಗೇಟ್ ಕೂಡ್ಸಿ ಏನಪ್ಪಾ ಅಂದ್ರೆ ಇವತ್ತು ಆಲ್ಮಟ್ಟಿನ ಏನಪ್ಪಾ ಅಂತಾರಪ್ಪ ಅಂದ್ರೆ ಇವತ್ತು ಕಂಪ್ಲೀಟ್ ಮಾಡ್ಬೇಕಾದ್ರಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದು ತಗೊಳ್ಬೇಕು, ರಾಷ್ಟ್ರೀಕರಣ ಮಾಡ್ಕೋಬೇಕು ಅಂತ ಹೇಳಿ. ಆದ್ರೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕಾದಾಗ ಫಸ್ಟ್ ಟೈಮು ಕೃಷ್ಣ ನಡಿಗೆ ಕಾಂಗ್ರೆಸ್ ಎಡಿಗೆ ಅಂತ ಮಾಡಿದ್ರು. ಅದನ್ನ ಪದೇ ಒತ್ತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳ ತುಂಬಾ ಒಂದ್ ಏನಪ್ಪಾ ಅಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆ. ಆ ಯೋಜನೆ ಬಗ್ಗೆ ಏನಪ್ಪಾ ಅಂದ್ರೆ ಜನರಿಗೆ ಅದರಿಂದ ಏನ್ ಹೇಳ್ತೀವಿ, ಅದು ಎಷ್ಟು ಫಲಾನುಭವಿಗಳು ಇರ್ತಾರೆ, ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದು ಇಲ್ಲ. ಅದನ್ನ ಗೊತ್ತಿಲ್ಲ. ಇವತ್ತೇನಪ್ಪ ಇವತ್ತೇನು ಹೇಳ್ತಾ ಇದ್ದಾರೆ, ಅದನ್ನ ವಚನ ಭ್ರಷ್ಟರಾಗಿದ್ದಾರೆ ಸಿದ್ದರಾಮಯ್ಯನವರು.
ಆ ಭಾಗದ ಜನರಿಗೆ ಏನಪ್ಪಾ ಅಂದ್ರೆ ಇವ್ರು ಇಲ್ಲಿ Fine. ಜನ ಏನಂತ ಮೈಸೂರಿನಲ್ಲಿ ತೋರಿಸಿದಾಗ Fine. ಬಾದಾಮಿಯಲ್ಲಿ ತಿಡಿದ್ರು ಅವ್ರನ್ನ. Okay. ಇವತ್ತು ಉತ್ತರ ಕರ್ನಾಟಕದ ಋಣ ತೀರಿಸ್ತಾ ಇಲ್ಲ. Okay. ಅದೇ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಇವ್ರು ಹೇಳ್ತಾರೆ ಸಾಧನೆಗಳಿಗೆ ಬರ್ಕೊಳ್ಬೇಕು ಇವ್ರು. ನಿಜ. ಹೌದಾ? ಅಲ್ಲೇ ಪ್ರಿಯಾಂಕ ಖರ್ಗೆ ಅವರು ಇದಾರೆ, ಎಲ್ಲದ್ರ ಬಗ್ಗೆ ಮಾತುಕತೆ ಏನಪ್ಪಾ ಅಂದ್ರೆ ಟ್ರಂಪ್ ಬಗ್ಗೆ ಮಾತಾಡ್ತಾರೆ. ನಿಜ. ಇವತ್ತೇನಪ್ಪಾ ಅಂದ್ರೆ ನರೇಗಾ ಯೋಜನೆಯಲ್ಲಿ ಏನಪ್ಪಾ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ್ಬಿಟ್ಟು ಇವತ್ತೇನಪ್ಪಾ ಅಂದ್ರೆ ಯಾವ ಅಧಿಕಾರಿಗಳು ಭ್ರಷ್ಟಾಚಾರ ಆಗಿದ್ದಾರೆ ಓಕೆ ಅವರಿಂದ ಎಷ್ಟೆಷ್ಟು ವಸೂಲು ಮಾಡಬೇಕು ಅಂತ ಹೇಳಿ Fine. ಕ್ರಿಮಿನಲ್ ಕೇಸ್ ಆಗಿ Fine. ಇವತ್ತೇನಪ್ಪಾ ಅಂದ್ರೆ ಕೋಟಿಗಟ್ಟಲೆ ಏನಪ್ಪಾ ಅಂತಂದ್ರೆ ವಸೂಲಾತಿಗೆ ಪಟ್ಟಿಸಿ ಹೋಗಿದ್ದಾರೆ. ನಿಜ ನಿಜ ಇದನ್ನ ನಿಜ ಸಮಾಜ ಸಾಧನಾ ಸಮಾವೇಶದಲ್ಲಿ ಹೇಳ್ಬೇಕಿದ್ ನಾನು ಎಸ್ ಎಸ್ ಅದನ್ನ ಹೇಳ್ತಾ ಇಲ್ಲ. ಹೌದು ಸಾಧನೆಗಳ ವಿಮರ್ಶೆ ಆಗ್ಬೇಕಲ್ಲ. ಫೈನ್ ಬರೀ ಸಾಧನಾ ಸಮಾವೇಶ ಅಂತ ಪ್ರಚಾರ ಮಾಡಕ್ಕೆ ಏನಪ್ಪಾ ಅಂದ್ರೆ ಬೇರೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಬಸ್ಗಳಿಗೆ ಇಟ್ಟಿಸಿ ನೀವು. ಹೌದು ಮತ್ತೆ ಹೌದು ಇದನ್ನ ಏನಪ್ಪಾ ಅಂದ್ರೆ ಮಾಡ್ಬೇಕಾದ್ರಪ್ಪ ಅಂದ್ರೆ ನೀವು ಯಾವ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಜನರ ಮುಂದೆ ಇಡಬೇಕು. ಹೌದು ರೊಕ್ಕಸ ಖಾಲಿ ಆಗಿದೆ ಇವತ್ತು ಯಾವಾಗ ನೀರಾವರಿಗೆ ಏನಪ್ಪಾ ಅಂದ್ರೆ ಇಲ್ಲ, ನಿಜ ನಿಜ ಇವತ್ತು ನಿಜ ಓಕೆ ಇಂಡಸ್ಟ್ರಿಗಳಿಗೆ ಏನಪ್ಪಾ ಅಂದ್ರೆ ದುಡ್ಡಿಲ್ಲ. ಅದು ಅಲ್ಲಿಂದ ಅದೇ ಬರುತ್ತೆ. ಕೇವಲ ಇದು ಭಾರತ ಈ ಏನಪ್ಪಾ ಅಂದ್ರೆ ಸಮಾವೇಶ ಜನರನ್ನ ಅದೊಂದು ಶಕ್ತಿ ಪ್ರದರ್ಶನ invite ಜೊತೆಗೆ ಮಾಡ್ತಾ ಈ ಕುರ್ಚಿ ಹೇಳ್ತಾ ಇದ್ದಾರೆ. ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಒಂದು ಸಂದೇಶ ಕೊಡಬೇಕಾಗಿತ್ತು. ಅದಕ್ಕೆ ಇದೊಂದು ಶಕ್ತಿ ಪ್ರದರ್ಶನದ ರೀತಿ ಇದೊಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಇದೊಂದು ಸಮಾವೇಶ ಆಗಿತ್ತು ಅಂತ ಹೇಳಿ. ಓಕೆ ಥ್ಯಾಂಕ್ ಯು ಗಂಗಾಧರ್ ಅವರು ಇಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಬಸವರಾಜ್ ಸರ್ ಲಾಸ್ಟ್ ರಿಯಾಕ್ಷನ್ ಈ ಸಿದ್ದರಾಮಯ್ಯನವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಈ ಥರ ನಾವು ಹಣವನ್ನು ಮತ್ತು ಅನೇಕ ಸವಲತ್ತುಗಳನ್ನು ಫ್ರೀಯಾಗಿ ಕೊಟ್ಟುಬಿಟ್ರೆ ಓಕೆ ಋಣ ಸಂದಾಯ ಎಂಬಂತೆ ಮತ್ತೆ ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹೌದು ಹೌದು ಆಬ್ಸಲ್ಯೂಟ್ಲಿ ಮಿಸ್ಲೀಡಿಂಗ್ ವಿಚಾರ ಅದು. ಆ ಥರ ಇಲ್ವೇ ಇಲ್ಲ. ಅದರ ಆಚೆಗೆ ಅದು ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ವೆಲ್ಫೇರ್ ವಿ ಆರ್ ವೆಲ್ಫೇರ್ ಸ್ಟೇಟ್. ಓಕೆ ನಾವು ಬಡವರಿಗೆ ದೀನದಲಿತರಿಗೆ ಸಹಾಯ ಮಾಡಲೇಬೇಕು. ಆ ಮಾಡೋ ರೀತಿ ಇರ್ತದೆ. ಒಂದು ಇದಕ್ಕೆ ಆಕ್ಚುಲಿ ಯುನೈಟೆಡ್ ನೇಷನ್ ಅಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಚರ್ಚೆ ಕೂಡ ನಡೀತಾ ಇದೆ, ಅದೆಲ್ಲ ಸರಿ. ಆದ್ರೆ ಅದನ್ನು ನಿಭಾಯಿಸೋ ರೀತಿ ಹೌದು ಈಗ ಒಂದು ರೀತಿ ಈಗ ಕರ್ನಾಟಕದಲ್ಲಿ ನಡೀತಲ್ಲ, ಇದೊಂದು. ಇನ್ನೊಂದು ಚೈನಾ ಮಾಡೆಲ್. ಚೈನಾದಲ್ಲಿ 2010 10 ವರ್ಷ 2000ಕ್ಕೆ ಅಟ್ ದ ಟರ್ನ್ ಆಫ್ ದ ಸೆಂಚುರಿ ದ ಪಾವರ್ಟಿ ಲೆವೆಲ್ ಬಿಲೋ ಪಾವರ್ಟಿ ಪಾಪ್ಯುಲೇಷನ್ ವಾಸ್ ಮೋರ್ ದನ್ 70%. ಓಕೆ 10 ವರ್ಷದಲ್ಲಿ ಅದು 10% ಬರ್ತದೆ. ಯಾಕೆ ಅವರು ಇದೇ ಸಹಾಯ ಮಾಡಿದ್ರು, ಹೀಗೆ ಮಾಡಿದ್ರು. ಅದು ಸುಮ್ಮನೆ ಮನೇಲಿ ಕೂರ್ಸಿ ಹಣ ಕೊಡ್ಲಿಲ್ಲ. ಹೌದು ವೆದರ್ ಇಟ್ ಇಸ್ ರಿಕ್ವೈರ್ಡ್ ಆರ್ ನಾಟ್. ಎಸ್ ಎಸ್ ಕೆಲಸ ತಗೊಂಡ್ಬಿಡೋದು, ಲೋಕೋಪಯೋಗಿ ಕೆಲಸಗಳು ತಗೊಂಡ್ಬಿಡೋದು, Fine. ಕೆಲಸ ಕೊಡೋದು ಜನಕ್ಕೆ, ಆ ರೀತಿ ಆದಾಯ ಕೊಡೋದು. Okay. ಏನು ಅಂದ್ರೆ ಒಂದು ಈ ರೀತಿ ಸುಮ್ಮನೆ ಮನೇಲಿ ಕೂರ್ಸಿ ಹಣ ಕೊಡೋದು, ಇನ್ನೊಂದು ಒಂದು ಲೋಕೋಪಯೋಗಿ ಕೆಲಸಗಳನ್ನ ತಗೊಂಡು ಅದರಿಂದ ಹಣ ಕೊಡೋದು. ನಿಜ ಎಸ್ ಈಗ 1,20,000 ಸುಮಾರು ಖರ್ಚು ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ 3 ವರ್ಷದಲ್ಲಿ. ಆ 1,20,000 ಕೋಟಿಯಲ್ಲಿ ನಾವು ಏನೆಲ್ಲ ಕೆಲಸಗಳು ಮಾಡಬಹುದಿತ್ತು, ಹೌದು ಏನೆಲ್ಲ ಮಾಡಬಹುದಿತ್ತು, ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಕ್ಕೆ, ಅವ್ರಿಗೆ ಕೆಲಸ ಸಿಗೋದಕ್ಕೇನೆ. ಹೌದು ರಾಜ್ಯ Exactly. ಸ್ಟೇಟ್ ಹೈವೇ ನೆಟ್ವರ್ಕ್ ಇದೆ, Exactly. ಅದನ್ನೇ ಅಗಲೀಕರಣ ಕಾರ್ಯಕ್ರಮ ತಗೊಂಡ್ಬಿಡಿ. Yes. ಅಲ್ಲಿ ಕೆಲಸ ಸಿಗುತ್ತೆ, ಹಣನೂ ಅವ್ರಿಗೆ ಆದಾಯನೂ ಆಗುತ್ತೆ, ಅವ್ರ ಆತ್ಮಾಭಿಮಾನ ಕೂಡ ಉಳಿತದೆ. ಕಶ್ಯಪ್ ಸರ್ ಲಾಸ್ಟ್ ರಿಯಾಕ್ಷನ್ 30 ಸರ್ ಏನಿಲ್ಲ ಸರ್, ಈಗ ಇವರು ಸಾಧನೆ ಸಮಾವೇಶ ಮಾಡೋ ಬದಲು ಸಾಧನೆ ಶ್ವೇತಪತ್ರ ಅಂತ ಹೇಳಿ ಮಾಡಿ ತಮ್ಮ ಇನ್ಕ್ಲೂಡಿಂಗ್ CM ಇನ್ಕ್ಲೂಡಿಂಗ್ DCM ಅವರ ಇಲಾಖೆಗಳ ವತಿಯಿಂದ ಅಥವಾ ಇನ್ನು ಏನು MLA ಗಳಿದ್ದಾರೆ ಅಥವಾ ಸಚಿವರಿದ್ದಾರೆ, ಅವರೆಲ್ಲರೂ ಡಿಪಾರ್ಟ್ಮೆಂಟಿನ ಡೆವಲಪ್ಮೆಂಟ್ಸ್ಗಳು, ಅಭಿವೃದ್ಧಿಗಳು, ಯಾವ್ದು ನಡೆದಿದೆ, ಯಾವ್ದು ನಡಿಬೇಕು, ಯಾವ್ದು ಕೊರತೆ ಇದೆ, ಜನಗಳಿಗೆ ಗೊತ್ತಾಗಿ ಶ್ವೇತಪತ್ರ ಮಾಡಿದ್ದಿದೆ. ಅದು ಒಂಥರ ಅದು ಇದು ನಮ್ಮ ಸಾರ್ ಹೇಳ್ದಂಗೆ ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರ ಬೆಂಬಲ ಇವೆಲ್ಲ ಇಟ್ಕೊಂಡು ಮಾಡೋ ಬದಲು ನೀವು ಒಂದು ಶ್ವೇತಪತ್ರ ಮಾಡೆಲಿಂಗ್ ಆಗ್ಬೋದಾಯ್ತು. ನೋಡ್ರಿ ನಾವೇನು ಮಾಡ್ತಾ ಇಲ್ಲ ಇದನ್ನ, ನೋ ಸಮಾವೇಶ, ದಿಸ್ ಇಸ್ ಬ್ಲಾಕ್ ಅಂಡ್ ವೈಟ್ ರಿಪೋರ್ಟ್ ಆಫ್ ದಿ ಸರ್ಕಾರದ್ದು ಅಂತ ಹೇಳಿ ರವೀಂದ್ರ ಲಾಸ್ಟ್ ರಿಯಾಕ್ಷನ್ 30 ಸೆಕೆಂಡ್ ಅಷ್ಟೇ. ಒಂದು ತಮಾಷೆ ಏನು ಅಂತಂದ್ರೆ ಈಗ ರಾಜ್ಯದ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆ ಖಾಲಿ ಇದೆ. 1.5 ವರ್ಷದಿಂದ ಸರ್ಚ್ ಕಮಿಟಿ ಮಾಡ್ಬಿಟ್ಟು ಆ ಸರ್ಚ್ ಕಮಿಟಿಗೆ ಅಲ್ಲಿ ಅರ್ಹತೆ ಇರುವಂತ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂತ. ಎಲ್ಲ ಹೊರಗುತ್ತಿಗೆ ಪರ್ಮನೆಂಟ್ ಪ್ರೊಫೆಸರ್ಸ್ ಯಾರು ಇಲ್ವಂತ ಆ ವಿಶ್ವವಿದ್ಯಾಲಯದಲ್ಲಿ. ಹಾಗಾಗಿ ನೇಮಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಜ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯ, ಆಮೇಲೆ ಇನ್ನೊಂದು ಈಗ ಒಂದು ಸಚಿವ ಸಂಪುಟದ ಉಪಸಮಿತಿ ಇದೆ. 9 ವಿಶ್ವವಿದ್ಯಾಲಯ ಮುಚ್ಚಬೇಕೋ ಬೇಡ ಅನ್ನೋ ಅಂದ್ರೆ ನೀವು ಮುಚ್ಚೋ ಸರ್ಕಾರವೋ, ತೆರೆಯೋ ಸರ್ಕಾರವೋ, ಅಭಿವೃದ್ಧಿಗೊಳಿಸೋ ಸರ್ಕಾರವೋ ಅಥವಾ ಮುಚ್ಚೋ ಸರ್ಕಾರವೋ. ಇನ್ನೊಂದು ಬೂಟಾಟಿಕೆ, ಆ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಕ್ಕೆ ನಿಮ್ಗೆ ಯಾಕೆ ಸಂಕೋಚ? ಅದ್ರ ಬದಲು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಅದಕ್ಕೆ ಮುಸ್ಕಾಗ್ತಾ ಇದ್ದೀರಾ. ಡೈರೆಕ್ಟ್ ಆಗಿ ಹೇಳ್ಬಿಡಿ, ನಮ್ಗೆ ಇನ್ಮೇಲೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳೇ ಬೇಕು. ಬಡವರಿಗೆ, ಹಿಂದುಳಿದವ್ರಿಗೆ, ಅವ್ರಿಗೂ ಪಾಪ ಸರಿಸಮಾನರಾಗಿ ಮಧ್ಯಮ ವರ್ಗ, ನಗರವಾಸಿ ಮಧ್ಯಮ ವರ್ಗ ಸರಿಸಮಾನ ಬರ್ಲಿಕ್ಕೆ ಅಲ್ಲೂ ಕೂಡ ಒಂದು ನೋಡೋಣ ಸರ್. ಈಗ 3 ವರ್ಷದ ಸಾಧನ ಸಮಾವೇಶ ಅಂತ ಮಾಡಿದ್ರು, 2 ವರ್ಷ ಉಳ್ಕೊಂಡಿದೆ ಅವರ ಅಧಿಕಾರದಲ್ಲಿ ಇರೋದಕ್ಕೆ. ಏನೇನು ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.
ಇದಾಗಿತ್ತು ಈ ಹೊತ್ತಿನ ಚದುರಂಗದ ಡಿಬೇಟ್ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.